ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಸಿದ್ಧಲಿಂಗೇಶ್ವರರನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಹಾಲ್ವಿ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಕರ್ತೃ ಪರಮ ಪೂಜ್ಯರಾಗಿರುವಂತಹ ಮಹಾತಪಸ್ವಿ ಮಹಂತ ಶಿವಯೋಗಿಗಳನ್ನ ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಭವ್ಯ ಪರಂಪರೆಯ ಮಹಾ ಬೆಳಕಾಗಿ ಕಚ್ಚಿಗನೂರಿನ ಹಾಲ್ವಿ ಶ್ರೀಮಠದ ಭಕ್ತಾದಿಗಳಿಗೆ ಧಾರ್ಮಿಕ ಸಂಸ್ಕಾರವನ್ನು ನೀಡುವುದರ ಮೂಲಕ ಈ ಅಪರೂಪದ ಅನುಭವದ ಪರಂಪರೆಯನ್ನು ಬೆಳಗಿರುವಂತ ಪರಮ ಪೂಜ್ಯ ಲಿಂಗೈಕ್ಯ ರುದ್ರಮುನಿ ತಾತನವರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕನ್ನಡ ನಾಡಿನ ಇತಿಹಾಸದಲ್ಲಿ ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ಬಹುದೊಡ್ಡ ದಾಸೋಹದ ಪರಂಪರೆಗೆ ಬೆಳಕಾಗಿರುವಂತಹ ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಬೆಳಕನ್ನ ಚೆಲ್ಲಿರುವ ನಮ್ಮ ಚರಿತ್ರೆಯ ನಾಯಕರು, ನಮ್ಮ ನಾಡಿನ ನಿರಂಜನ ಪರಂಪರೆಯ ಮಹಾ ಬೆಳಕಾಗಿರುವಂತಹ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಚ್ಚಿಗನೂರಿನ ಶ್ರೀ ಮಹಾಂತೇಶ್ವರ ಮಠದ 54ನೇ ವರ್ಷದ ಪುರಾಣ ಪ್ರವಚನ ಮಹಾರಥೋತ್ಸವ ಈ ಕಾರ್ಯಕ್ರಮಗಳನ್ನು ನಿಮಿತ್ತ ಮಾಡಿಕೊಂಡು ಪ್ರತಿ ವರುಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕಳೆದ 9 ದಿನಗಳಿಂದ ಅತ್ಯಂತ ಭಕ್ತಿಯಿಂದ ಸಾಗಿ ಬಂದಿರುವ ಸಿದ್ಧಗಂಗೆಯ ಮಹಾಜ್ಯೋತಿ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚರಿತಾಮೃತ ಪ್ರವಚನ ಈ ಅಪರೂಪದ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡುವುದರ ಮೂಲಕ ಮಹಾಂತೇಶನ ಈ ಪವಿತ್ರವಾಗಿರುವಂತಹ ಅನುಭವ ಮಂಟಪದಲ್ಲಿ ನಾವು ನೀವೆಲ್ಲರೂ ಸಹ ಭಕ್ತಿಯಿಂದ ಸೇರುವಂತೆ ಮಾಡಿರುವ ಹಾಲ್ವಿ, ಕರ್ಚಿಗನೂರು, ಉಳಿದೆಲ್ಲ ಶಾಖಾ ಮಠಗಳ ಒಡೆಯರು, ಭಕ್ತಾನುರಾಗಿಗಳು ಆಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಮಹಾಸ್ವಾಮೀಜಿಯವರ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಿದ್ಧಗಂಗೆಯ
ಉಭಯ ಪೂಜ್ಯರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಹಂತ ದೇವರಲ್ಲಿ ಶರಣೆಂದು, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಗೈಯುತ್ತಿರುವಂತಹ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಧನ ನೀಡುತ್ತಿರುವ ಬಸವರಾಜ ಹೊನ್ನಿಗನೂರವರೇ, ಮಹಾಂತೇಶನ ಕರುಣೆಯ ಕಂದರಾಗಿ ಈ ಅಪರೂಪದ ಪುಣ್ಯ ಪ್ರಸಂಗದಲ್ಲಿ ಪಾಲ್ಗೊಂಡಿರುವ ಕಚ್ಚಿಗನೂರಿನ ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ನಾಡಿನ ಸಮಸ್ತ ಶರಣ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣಾರ್ಥಿಗಳು. ಪರಮ ಪೂಜ್ಯ ಸಿದ್ಧಗಂಗೆಯ ನಡೆದಾಡುವ ದೇವರಾಗಿರುವ ಶಿವಕುಮಾರ ಮಹಾಸ್ವಾಮೀಜಿಯವರ ಭವ್ಯ ಬದುಕಿನ ದಿವ್ಯ ಚರಿತಾಮೃತವನ್ನ ಅನುದಿನವೂ ನಾವೆಲ್ಲ ಆನಂದವಾಗಿ ಕೇಳ್ತಾ ಇಂದು ಆ ಚರಿತ್ರೆಯೊಂದಿಗೆ ಮುಂದುವರಿತಾ ಇದ್ದೇವೆ. ಪೂಜ್ಯರ ಬದುಕು ಪರಮ ಪವಿತ್ರವಾಗಿರುವಂತಹ ಸಾಧನೆಯ ಬದುಕು. ಒಬ್ಬ ಸಾಧಕ ಏನೆಲ್ಲ ಕಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಿ ಸಾಧನೆ ಮಾಡ್ತಾನೆ, ಆ ಸಾಧನೆಯಿಂದ ಸಿದ್ಧಿಯನ್ನ ಪಡಿತಾನೆ ಅನ್ನಲಿಕ್ಕೆ ಸಿದ್ಧಗಂಗೆಯ ಸಿದ್ಧ ಪುರುಷರಾಗಿರುವಂತ ಶಿವಕುಮಾರ ಮಹಾಸ್ವಾಮೀಜಿಯವರು ಈ ಶತಮಾನದ ಅಪರೂಪದ ಉದಾಹರಣೆ. ಅವರ ಬದುಕೊಂದು ಇತಿಹಾಸ, ಅವರ ಬದುಕೊಂದು ಆದರ್ಶ, ಅವರ ಬದುಕೊಂದು ಪರಿಪೂರ್ಣ. ಅವರು ಸಾಧನೆ ಮಾಡಿದ ಹಾದಿಯನ್ನು ನಾವು ನೋಡಿದಾಗ ಅದು ಸಾಮಾನ್ಯವಾಗಿರುವಂತಹ ಹಾದಿ ಅಲ್ಲ. ಬಹಳ ಜನರಿಗೆ ಇವತ್ತಿನ ಸಿದ್ಧಗಂಗೆಯನ್ನ ನೋಡಿ, ಇವತ್ತಿನ ಸಿದ್ಧಗಂಗೆಯ ಶ್ರೀಮಠದ ವೈಭವವನ್ನು ನೋಡಿ ಬಹುಶಃ ನೋಡಿದವರೆಲ್ಲ ಕಲ್ಪನೆ ಮಾಡಿಕೊಂಡ್ರೆ ಏನೂ ಅನಿಸೋದಿಲ್ಲ. ಆದರೆ ಅವರು ಮಾಡಿದ ಸಾಧನೆ ಬಹಳ ದೊಡ್ಡದು. ನಿನ್ನೆ ತಾವೆಲ್ಲ ಕೇಳಿದ್ರಿ, ಗುರುಗಳಾಗಿರುವಂತಹ ಉದ್ದಾನ ಶಿವಯೋಗಿಗಳ ಅಪ್ಪಣೆ, ನೀವು ಭಕ್ತರ ಮನೆಗೆ ಸಾಗಬೇಕು, ಭಕ್ತರ ಮನೆಗೆ ಹೋಗಿ ಶಿವ ಪೂಜೆಯನ್ನ ಮಾಡ್ಕೋಬೇಕು, ಹಳ್ಳಿಗಳಿಗೆ ಸಂಚಾರ ಮಾಡಬೇಕು, ಸದ್ಭಕ್ತರಿಗೆ ಧರ್ಮದ ಮಾರ್ಗದರ್ಶನವನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳುವಾಗ ಬಹಳ ವಿಶೇಷವಾಗಿರುವಂತ ಪ್ರಸಂಗವನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅವರಿಗೆ ಓಡಾಡಲಿಕ್ಕೆ ವಾಹನದ ವ್ಯವಸ್ಥೆ ಇರಲಿಲ್ಲ. ಇವತ್ತು ಎಲ್ಲಾ ಸೌಕರ್ಯ ಇದ್ರೂ ಕೂಡ ಎಷ್ಟೋ ಜನ ಮಠಾಧೀಶರು ಭಕ್ತರ ಮನೆಗೆ ಹೋಗಲಿಕ್ಕೆ ಬೇಜಾರು ಮಾಡಿಕೊಳ್ಳುವಂತ ಕಾಲದೊಳಗೆ ನಾವಿದ್ದೇವೆ. ಯಾವ ಗುರು, ಯಾವ ಜಂಗಮ ನಿತ್ಯ ಚರಜಂಗಮವಾಗಿ ನಮ್ಮ ಹಿರಿಯರು ಹೇಳುವಂತೆ ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ಯತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಜಂಗಮನಾಗಿರುವಂತವನು ಚರಮೂರ್ತಿಯಾಗಿ ಸಂಚಾರ ಮಾಡಬೇಕು. ಅವನು ಸ್ಥಿರವಾಗಿ ಜಡವಾಗಿ ನಿಲ್ಲಬಾರದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಸತ್ಯ, ಯಾವ ನೀರು ಸದಾ ಹರಿತಾ ಇರ್ತದ ಅದು ಬಹಳ ಸ್ವಚ್ಛವಾಗಿರ್ತದೆ, ಅದು ಬಹಳ ನಿರ್ಮಲವಾಗಿರ್ತದೆ. ಅದರೊಳಗ ಕ್ರಿಮಿ ಕೀಟಗಳು ಹುಳುಗಳು ಬೀಳೋದಿಲ್ಲ, ಆ ನೀರು ಹೊಲಸೆತ್ತು ನಾರೋದಿಲ್ಲ. ಯಾವ
ಒಂದೇ ಕಡೆ ನಿಲ್ಲುತ್ತದ, ಅದು ದುರ್ವಾಸನೆಯಿಂದ ಕೂಡುತ್ತದ, ಅಲ್ಲಿ ಹುಳುಗಳು ಹುಟ್ಟುತ್ತಾವ, ಆ ನೀರು ರೋಗಗ್ರಸ್ತವಾಗ್ತದೆ. ಬಹಳ ದಿನ ಹೊಲಸು ನೀರು ನಿಂತ್ರ ಅದು ಪಾಯ್ಸನ್ ಆಗ್ತದೆ. ಹರಿಯುವ ನೀರು ಯಾವಾಗಲೂ ನಿರ್ಮಲವಾಗಿ, ಸ್ವಚ್ಛವಾಗಿ, ಸ್ವಚ್ಛಂದವಾಗಿ ಎಲ್ಲರಿಗೂ ತಂಪನ್ನ ಕೊಡ್ತಾ, ಆನಂದವನ್ನು ಕೊಡ್ತಾ ಅದು ಹೆಂಗ ಸಾಗುತ್ತದಲ್ಲ, ಹಂಗ ಒಬ್ಬ ಜಂಗಮನಾಗಿರುವಂತವನು, ಒಬ್ಬ ಗುರುವಾಗಿರುವಂತವನು ಒಂದೇ ಕಡೆ ಜಡವಾಗಿ ಸ್ಥಿರವಾಗಿ ನಿಲ್ಲುವುದಕ್ಕಿಂತ ಅವನು ಚರಮೂರ್ತಿಯಾಗಿ ಸಾಗಬೇಕು, ಚರಮೂರ್ತಿಯಾಗಿ ಸಾಗಬೇಕು. ಅದಕ್ಕಾಗಿಯೇ ಅಲ್ಲಮ ಪ್ರಭುದೇವರು ಒಂದು ಮಾತನ್ನ ಬಹಳ ಚಂದ ಅಪ್ಪಣೆ ಕೊಟ್ಟಾರ. ಜಂಗಮ ವಸಂತ ಗಾಳಿ ಸುಳಿದಂತೆ ಸುಳಿಯಬೇಕು. ಬಿರುಗಾಳಿ ಅಲ್ಲ, ವಸಂತ ಗಾಳಿ. ಬಿರುಗಾಳಿಗೂ ವಸಂತ ಗಾಳಿಗೂ ಬಹಳ ವ್ಯತ್ಯಾಸ ಅದ. ಬಿರುಗಾಳಿ ಬೀಸಿದ್ರೆ ಏನಾಗ್ತದೆ? ಹಾನಿ ಆಗ್ತದೆ, ತೊಂದರೆ ಆಗ್ತದೆ, ಕಸ ದುಮ್ಮು ಧೂಳು ಏಳುತ್ತದೆ. ಬಿರುಗಾಳಿಯಿಂದ ಸಾದಾ ಸೀದಾ ಇರುವಂತ ಹಂಚಿನ ಮನೆಗಳ ಛತ್ತು ಕೂಡ ಹಾರಿ ಹೋಗ್ತದೆ. ಎಷ್ಟೋ ಗಿಡ ಮರಗಳು ಉರುಳಿ ಬೀಳುತ್ತಾವ, ಎಷ್ಟೋ ಹಾನಿ ಆಗ್ತದೆ ಬಿರುಗಾಳಿಯಿಂದ. ಗಾಳಿಯೊಳಗ ಎರಡು ಗಾಳಿಗಳನ್ನ ವಿಚಾರ ಮಾಡಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಜಂಗಮ ಸುಳಿದ್ರೆ ಹಿಂಗೆ ಸುಳಿಬೇಕಲ್ಲ, ವಸಂತ ಗಾಳಿ ಸುಳಿದಂತೆ ಸುಳಿಯಬೇಕು ನೋಡ ಜಂಗಮ. ಅದು ಜಂಗಮನ ಕರ್ತವ್ಯ. ಅದ ವಸಂತ ಗಾಳಿ ಹಿತವನ್ನ ಕೊಡ್ತದ, ಸುಖವನ್ನ ಕೊಡ್ತದ, ಆಹ್ಲಾದವನ್ನ ಕೊಡ್ತದ, ಮುದವನ್ನ ಕೊಡ್ತದ, ಸಂತೋಷವನ್ನ ಕೊಡ್ತದ. ವಸಂತ ಗಾಳಿ ಹೀಗೆ ಬೀಸಿ ಬರುವಾಗ ಹೂವಿನ ಪರಿಮಳದ ಸುಗಂಧವನ್ನು ಕೂಡ ತನ್ನೊಳಗೆ ತುಂಬಿಕೊಂಡು ನಮಗೆಲ್ಲ ಬಂದು ಪರಿಮಳದ ವಾಸನೆಯನ್ನು ಕೊಡುತ್ತದ. ಇದು ವಸಂತ ಗಾಳಿ. ಅದು ಸಂತಸವನ್ನು ಕೊಡುತ್ತದೆ ವಸಂತ. ಹಾಗೆ ವಸಂತದಂತೆ ಸಂತಸವಾಗಿ ಒಬ್ಬ ಸಂತ, ಒಬ್ಬ ಶಿವಯೋಗಿ, ಒಬ್ಬ ಸಾಧಕ, ಒಬ್ಬ ಸತ್ಪುರುಷ, ಒಬ್ಬ ಜಂಗಮ, ಅವನು ಜ್ಞಾನ ಜಂಗಮನಾಗಿ ಈ ನಾಡನ್ನ ಸಂಚಾರ ಮಾಡಿದಾಗ ಈ ನಾಡೇ ಪವಿತ್ರ ಆಗ್ತದೆ, ಈ ನಾಡೇ ಪವಿತ್ರ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ಗುರುಗಳಾಗಿರುವಂತಹ ಸಿದ್ಧಗಂಗೆಯ ಮಹಾತಪಸ್ವಿಗಳಾಗಿರುವಂತಹ ಉದ್ಧಾನ ಶಿವಯೋಗಿಗಳವರು ಪರಮ ಪೂಜ್ಯರಿಗೆ 1930 3ನೇ ತಾರೀಕು 3ನೇ ತಿಂಗಳ ಪಾಲ್ಗುಣ ಮಾಸದೊಳಗ ನಿರಂಜನ ಅಧಿಕಾರವನ್ನು ಕೊಟ್ಟ ಮೇಲೆ ಎಲ್ಲಾ ಜವಾಬ್ದಾರಿಯನ್ನ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಮಹಾಸ್ವಾಮಿಗಳಿಗೆ ವಹಿಸಿಕೊಟ್ಟರು. ಹಿರಿಯ ಪೂಜ್ಯರಾಗಿರುವಂತಹ ಉದ್ದಾನ ಶಿವಯೋಗಿಗಳವರು ತ್ರಿಕಾಲಲಿಂಗ ಪೂಜೆ, ಶಿವಾನುಭವ ಚಿಂತನ ಜೊತೆಗೆ ತಮ್ಮ ಪರಮ ಪ್ರೀತಿಯ ಶಿಷ್ಯನಾಗಿ ಮುಂದಿನ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ವಚನ ಧರ್ಮದ ಮೂಲಕ, ಹಲವು ಶಾಸ್ತ್ರಗಳ ಮೂಲಕ, ಹಲವು ಸಿದ್ಧಾಂತಗಳ ಮೂಲಕ, ಹಲವು ವೇದಾಂತಗಳ ಮೂಲಕ ಅವರಿಗೆ ಅಪರೂಪವಾಗಿರುವಂತಹ ಧರ್ಮ ಸುಜ್ಞಾನದ ಉಪದೇಶವನ್ನು ಕೂಡ ಬಿಡುವಿನ ವೇಳೆಯೊಳಗ ಅಪ್ಪಣೆ ಕೊಡಿಸುತ್ತಿದ್ರು, ಅವರಿಗೆ ತಿಳಿಸುತ್ತಿದ್ರು. ಇದು ಗುರು ಶಿಷ್ಯರ ಪರಮ ಆತ್ಮೀಯವಾಗಿರುವಂತ ಸಂಬಂಧ. ಇದು ಬಹಳ ವಿಶೇಷವಾಗಿರುವಂತ ಆದರ್ಶದೊಳಗ ಶಿವಕುಮಾರ ಮಹಾಸ್ವಾಮಿಗಳವರು ಉದ್ದಾನ ಶಿವಯೋಗಿಗಳ ಕೃಪಾಕ್ಷೇತ್ರದೊಳಗ ಆಧ್ಯಾತ್ಮದ ಶಿವಯೋಗದ ಲಿಂಗಲೀಲಾ ವಿಲಾಸದ ಸಾಧನೆಯನ್ನ ಅವರ ಮೂಲಕ ತಮ್ಮ ಬದುಕಿನೊಳಗ ಯುವ ಯತಿಗಳಾಗಿರುವಂತಹ ಶಿವಕುಮಾರ ಮಹಾಶಿವಯೋಗಿಗಳವರು ಪಡ್ಕೊಂಡ್ರು. ಅವರಲ್ಲಿ ಎಷ್ಟು ಪರಮ ಪ್ರೇಮ ಇತ್ತು ಅಂದ್ರ, ಗುರುವಿನ ವಾಕ್ಯ ಅಂದರೆ ಅದು ಶಿವನ ಅಪ್ಪಣೆ, ಸಾಕ್ಷಾತ್ ದೇವರೇ ಗುರು ಸ್ವರೂಪದೊಳಗ ನನ್ನ ಬದುಕಿಗೆ ಮಾರ್ಗದರ್ಶನ ಮಾಡ್ತಾನೆ ಎನ್ನುವಂತ ನಂಬಿಕೆಯಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರು ಅತ್ಯಂತ ಶ್ರದ್ಧೆಯಿಂದ ವಿನಯವಂತರಾಗಿ ಕಿಂಕರರಾಗಿ ಗುರುವಿನ ಚರಣದ ಅಡಿಯಲ್ಲಿ ಎಲ್ಲಾ ರೀತಿಯ ಸೇವೆಗಳನ್ನ ಮಾಡಿಕೊಳ್ತಾ, ಅವರು ಸಿಟ್ಟಿಗೆ ಬಂದ್ರು
ಹೇಳಿದ್ರು ಕೂಡ ಅದು ಪರಮ ಪ್ರಸಾದ ಅಂತ ತಿಳ್ಕೊಂಡಿದ್ರು. ಇದು ಗುರು ಶಿಷ್ಯರ ಸಂಬಂಧ ಅದ, ಹಂಗಿರ್ಬೇಕು. ಮರಾಠಿಯೊಳಗೆ ಒಂದು ಮಾತು ಹೇಳ್ಯಾರ ಬಲ್ಲವರು, ಬಹಳ ಚಲೋ ಮಾತು. ಗುರುವಿನಲ್ಲಿ ಏನಿರಬೇಕು, ಶಿಷ್ಯರೊಳಗೆ ಏನಿರಬೇಕು ಅನ್ನುವುದನ್ನ ಮರಾಠಿಯೊಳಗೆ ಹೇಳ್ತಾರೆ. ನಮ್ಮ ಪಕ್ಕದ ರಾಷ್ಟ್ರ ಮಹಾರಾಷ್ಟ್ರ, ಅದು ಅವರ ಮಾತೃಭಾಷೆ ಮರಾಠಿ, ನಮ್ಮದು ಕನ್ನಡ ಭಾಷೆ. ಎಷ್ಟು ಚಂದ ಹೇಳ್ತಾರೆ ಮರಾಠಿಯೊಳಗೆ, ಗುರುಲ ಕಳಕಳ ಅಸಾವ, ಶಿಷ್ಯಾಲ ತಳಮಳ ಅಸಾವ. ಎಷ್ಟು ಚಂದ ಹೇಳ್ಯಾರ ನೋಡಿ. ಗುರುವಿನೊಳಗ ಕಳಕಳಿ ಇರ್ಬೇಕಂತ, ಶಿಷ್ಯನೊಳಗ ತಳಮಳ ಇರ್ಬೇಕಂತ. ಕಳಕಳಿ ಗುರುವಿನೊಳಗಿದ್ರ ಶಿಷ್ಯನ ಉದ್ಧಾರ ಆಗ್ತದ, ಶಿಷ್ಯನೊಳಗ ಗುರುವಿನ ಬಗ್ಗೆ ಕಳಕಳಿ ಇದ್ರ ಶಿಷ್ಯನ ಬದುಕೇ ಉದ್ಧಾರ. ಎರಡು ಲಾಭ ಅವನಿಗೇನೆ. ಕಳಕಳಿ ಇರಬೇಕು, ಪ್ರೀತಿ ಇರಬೇಕು, ಶಿಷ್ಯನೊಳಗ ತಳಮಳ ಇರಬೇಕು. ಕಳಕಳಿ ಅಂದ್ರೇನು, ತಳಮಳ ಅಂದ್ರೇನು? ಕಳಕಳಿ ಏನು ಅಂದ್ರೆ, ಆಯ್ತು ಸಮಯ ಆಯ್ತು, 6 ಗಂಟೆ ಆಯ್ತು, ಬೇಗನೆ ಮುಖ ತೊಳೆದು ರೆಡಿಯಾಗಿ ಶೃಂಗಾರ ಮಾಡಿಕೊಂಡು ಹಣೆಗೆ ಶ್ರೀ ವಿಭೂತಿ ಹಚ್ಕೊಂಡು ಬೇಗನೆ 7:15 ಸ್ವಾಮಿಗಳು ಬಂದ ಅರ್ಧ ಗಂಟೆಗೆ ನಾವು ಒಬ್ಬೊಬ್ಬರ ಬರ್ಬೇಕನ್ನೋದು ಕಳಕಳಿ. ಹೌದಲ್ರಿ? ಇದು ಕಳಕಳಿ. ಇಂಥ ಕಳಕಳಿ ಸಮಾಜದೊಳಗೆ ಹೆಚ್ಚಾದ್ರೆ ಎಲ್ಲರಿಗೂ ಉದ್ಧಾರ ಆಗ್ತೀವಿ, ಒಬ್ಬರ ಅಲ್ಲ. ಕಳಕಳಿ ಅಂದ್ರೇನು? ಮಕ್ಕಳ ಮೇಲೆ ಪ್ರೀತಿ ಕಳಕಳಿ ಹೆಂಗಿಡ್ತೀರಲ್ಲ ಹಂಗ ನಿಮ್ಮೊಳಗ ಧರ್ಮದ ಬಗ್ಗೆ ಕಳಕಳಿ ಇರಬೇಕು. ಒಂದೊಂದು ಕ್ಷಣವೂ ಕೂಡ ನಮಗೆ ಅಮೂಲ್ಯ ಅಂತ ತಿಳ್ಕೋಬೇಕು. ಒಂದು ಮಾತು ಕಳ್ಕೊಂಡ್ರೆ ಮಾತು ಸಿಗ್ತದೋ ಇಲ್ಲೋ ಅನ್ನುವಂತ ಭಾವ ಇರಬೇಕು. ಇದಕ್ಕೆ ಕಳಕಳಿ ಅಂತ. ಹೇಳೋರು ಹೇಳ್ತಾರೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಬರುವಾಗ ಅದನ್ನೊಂದು ಹಿಡ್ಕೊಂಡು ಬರುವುದು ಅಂತದ, ಹೇಗೆ ಹಿಡ್ಕೊಂಡು ಬಂದು ಕೊಂಡ್ರೋದದ, ಬಿಟ್ಟುಗಳು ಅದ ತಾಟ್ನಾಗ ಹುಕ್ಕಿ ಹೊಡೆದು ಮನೆ ಕಡೆ ಹೋಗೋದು. ಇದಕ್ಕೆ ಕಳಕಳಿ ಅಂತಾರೆ. ಹೆಂಗ ಲೌಕಿಕ ಪ್ರಪಂಚದ ಬಗ್ಗೆ, ನಮ್ಮ ಮನೆ ಬಗ್ಗೆ, ನಮ್ಮ ಗದ್ದಿ ಬಗ್ಗೆ, ನಮ್ಮ ಹೊಲದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ, ನಮ್ಮ ವ್ಯಾಪಾರದ ಬಗ್ಗೆ, ನಮ್ಮ ಉದ್ಯೋಗದ ಬಗ್ಗೆ, ನಮ್ಮ ಹೆಂಡರ ಬಗ್ಗೆ, ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ ಹೆಂಗ ಕಳಕಳಿ ಒಳಗೆ ತುಂಬಿ ಅದಲ್ಲ, ಹಂಗ ಗುರುವಿನ ಬಗ್ಗೆ, ಲಿಂಗದ ಬಗ್ಗೆ, ಜಂಗಮದ ಬಗ್ಗೆ, ಧರ್ಮಶಾಸ್ತ್ರಗಳ ಬಗ್ಗೆ ಕಳಕಳಿ ಅನ್ನೋದು ಬಂತು ಅಂದ್ರೆ ಈ ಜೀವನ ಉದ್ಧಾರ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಕಾಟಾಚಾರಕ್ಕಾಗಿ ನಾ ಹಾಡೀನಿ ನನ್ನ ಚಟಕ್ಕ, ನೀ ಹೋಗು ನಿನ್ನ ಮಠಕ್ಕೆ. ಬಿಸಕತ್ತಿದ್ದಂತ ದೊಡ್ಡ ಕಲ್ಲ ಕಟ್ಟಿ ಮ್ಯಾಗ ಕೂತಾಳ, ಜೋಳದ ಪುಟ್ಟಿ ಮಗ್ಲದ ಕುಟಿಗೆಯಾಗ ತಗೊಂಡು ಆ ಕಲ್ಲಿನ ಬಾಯಾಗ ಹಿಂಗೆ ಬಿಡತಾಳ. ಎಡಗೈಗೆ ಕಲ್ಲಿನ ಗೂಟ. ಕಲ್ಲಂದ್ರೆ ಗೊತ್ತಾಗುತ್ತಲ್ಲವ, ನೋಡಿ ನೆನಪಿಸೋ ಕಲ್ಲ ಎಲ್ಲದಾವೆ ನಾವು. ನೀವು ನೋಡಿರಿ, ನಿಮ್ಮಿಬ್ಬರು ಸುದ್ದಿ ಬಿಟ್ಟು ಕೇಳ್ತೀನಿ ನಾನು. ನೋಡಿದವ್ರ ಸುದ್ದಿ ಅಲ್ಲ, ನೋಡ್ಲಾರ್ದವ್ರ ಸುದ್ದಿ. ಕಲ್ಲ ಬಳಸಂಗಿಲ್ಲ ಮಂದಿ. ಇನ್ನು ಕಲ್ಲು ನೋಡೋದೇ ಬಂತು. ಒಂದು ಮ್ಯೂಸಿಯಂನಾಗ ನಮ್ಮಂತ ಮಠಗಳಲ್ಲಿ ಇಟ್ಟು ಇದಕ್ಕೆ ಕಲ್ಲು ಅಂತಾರ, ಇದನ್ನ ಬಿಸಾಕ್ ಬಳಸ್ತಿದ್ರು, ಇದಕ್ಕೆ ಒಳ್ಳ ಅಂತಾರ, ಇದನ್ನ ಕೊಟ್ಟಾಕ್ ಬಳಸ್ತಿದ್ರು, ಇದಕ್ಕೆ ಒಣಗಿ ಅಂತಾರ, ಇದು ರೊಟ್ಟಿ ಬಡಿಯಾಕ್ ಬಳಸ್ತಿದ್ರು. ಈಗ ರೊಟ್ಟಿ ಮಾಡೋ ಮಷೀನ್ ಬಂದವ್ರು ಆಗ್ಲೇ ಸುಡೋದು ಸಹಿತ ಬೇಕಾಗಿಲ್ಲ. ನಮ್ಮ ಅವುಗಳು ಬಟನ್ ಹಾಕಿದ್ರೆ ಅದ ಹಿಟ್ಟು ಕಲಿಸ್ತದ, ಅದ ಉಂಡಿ ಮಾಡ್ತದ, ಅದ ಕಟ್ತದ, ಅದ ಸುಡ್ತದ, ಅದ ಕೆಳಗ್ ಕಳಿಸ್ತದ. ಇನ್ನೂ ಮುಂದುವರೆದು ಹೇಳ್ತೀನಿ, ಊಟ ಮಾಡಿಸು ತಾಟು ಬಂದಾವೆ. ಈಗ ರೊಟ್ಟಿನೂ ಅದ್ರಾಗ ಬೀಳ್ತದ, ಅದ ಬಾಯಾಗಿರ್ತದ. ಬಾಯಾಡ್ಸೋದು ಅಟ್ಟ ನಮ್ ಕೆಲಸ. ಇನ್ನು ಬರ್ಬರ್ತ ಬಾಯಾಡ್ಸಕ್ಕೂ ಎಲ್ಲಿ ಮಷೀನ್ ಬರ್ತದೆ. ಈಗ ಕೈ ಆಡ್ಸಕ್ ಮಷೀನ್ ಬಂದಾವ, ನಿಮ್ಗೆ ಗೊತ್ತಿಲ್ಲ. ನೀವು ಕೈ ಏನಾದ್ರು ನೋವಾದ್ರ ನಾವು ಆಡಿಸ್ಕೊತ ಕೊಡೋದು ಬೇಡ ಅಂದ್ರೆ ಅವು ಗ್ಲೌಸ್ ಬಂದಾವ, ಗ್ಲೌಸ್. ಈಗ ಹಾಕಿ ಸ್ವಿಚ್ ಹಾಕಿದ್ರೆ ಹಿಂಗ್ ಮಾಡಿಸ್ತಾವ. ಇವು ಗ್ಲೌಸ್ ಬಂದಾವ್ರಿ, ಕಾಲಿಗೆ ಬಂದಾವ, ಮೈಗೆ ಬಂದಾವ, ಬಾಯಿಗೂ ಬರ್ತದೆ. ಇದೇನು ಬಹಳ ದೂರ ಇಲ್ಲ. ಎಷ್ಟ ಮೈಗಳ ಕಂಪನಿ ಹುಟ್ಟ್ಯದ ಜಗತ್ತಿನಾಗ ಅಂದ್ರೆ ನಮ್ಮ ಮನೆ ಹೇಳಿದ್ನಲ್ಲ, ಹಣ್ಣಿನ ಅಂಗ ಕೊಡ್ತಾರೋ ಏನು ಸುಂದು ಕೊಡ್ತಾರ ಇಂಥ ಕಂಪನಿ. ಹಾಕಿ ಜೋಳ ತಗೊಂಡು ಕಲ್ಲಿನ ಬಾಯಿಯೊಳಗೆ ಹಾಕಿ ಎಡಗೈಲಿ ಊಟ ಹಿಡ್ಕೊಂಡು ಹಿಂಗೆ ಬೀಸ್ತಿದ್ಲು. ಸರ್ರ ಭರ್ರ ಸರ್ರ ಭರ್ರ.
ಬೀಸುವಾಗ ಬೀಸಿದ್ಲೇನು? ಆಕೆ ಬೀಸೋ ಮುಂದೆ ಹಾಡೋ ಚಟ ಇತ್ತು. ಶರಣೆಂಬೆ ಗುರುವಿಗೆ, ಶರಣೆಂಬೆ ಲಿಂಗಕ್ಕೆ, ಶರಣೆಂಬೆ ಜಂಗಮನ ಪಾದಕ್ಕೆ. ಸೋ ಮಠವೆಲ್ಲೋ ಮಠವೆಲ್ಲೋ, ಮಠದ ಬಾಗಿಲು ಎಲ್ಲೋ, ರುದ್ರಾಕ್ಷಿ ಕಟೆದ ಕದವೆಲ್ಲೋ. ಸೋ ಈಗ ಹಾಡ್ಕೋತ ಹಾಡ್ಕೋತ ಮೂರನೇ ನುಡಿ ಹಾಡಿದ್ದಾಕಿ. ಅಥಣಿಯ ಐನ್ಯಾರ ಜಮಖಂಡಿ ಜಂಗಮರ, ಅಥಣಿಯ ಐನ್ಯಾರ ಜಮಖಂಡಿ ಜಂಗಮರ, ಹೋಳಿಗೆ ಮಾಡೀನಿ ಉಣಬಾರ. ಸೋ ಇದರ ಅನ್ನೋ ಮುಂದ ಇವ್ರು ನಮ್ಮ ಅಥಣಿ ಸಿದ್ದಯ್ಯನವರು ಇಲ್ಲಿ ಅಡಿನಾಳ ಸಿದ್ದಯ್ಯ ಅದಾರ್ರಿ. ಅಲ್ಲಿ ಅಥಣಿ ಐನ್ಯಾರ ಸಿದ್ದಯ್ಯ ಆತ ಬ್ಯಾರಲ್ಲಿ. ಇವ್ರು ಹೋಳಿಗೆ ಉಣ್ಣವ್ರಲ್ರಿ. ಇವ್ರಿಗೆ ಏನು ಪೂಜೆ ವಾಗ್ಯಾರ ಇವೆರಡು ಇದ್ರ ಭಿನ್ನಾನ ಮುಗಿತು. ಮೇಲೆ ಎಟ್ಟು ಪಕ್ಕ ಬಹಳ ಅಪರೂಪದ ಸಿದ್ದಯ್ಯ ಇದ್ದ. ಅದಕ್ಕೆ ಆರೋಗ್ಯ ನೋಡ್ರಿ ಹಂಗದ, ಒಗ್ಗರಣೆ ಮಿರ್ಚಿ ಹೊಡೆದ ಹಿಂಗದ. ನಿಮ್ಗೆ ಹೇಳ್ತೀನಿ, ಹಿಂಗ ಆಡಿದ್ಗಳೇ ಅಲ್ಲೇನು ಆಕಿ ಮನಿ ಮುಂದ ಅಂಗಳ ದಾರಿ, ಆ ದಾರಿ ಹಿಡಿದು ಅಥಣಿ ಸಿದ್ದಯ್ಯನವರು ಹೊಂಟಿದ್ರು. ಈ ನುಡಿ ಕೇಳಿಸ್ಕೊಂಡ್ರು. ಅಬಾಬಾಬಾಬಾ, ಎಂತ ಭಕ್ತಳಿಕಿ. ನಾವು ಅಥಣಿಯವರಂತ ಗೊತ್ತು ಮಾಡಿಕೊಂಡು ನಮ್ಮ ಹೆಸರು ಕೂಗಿ ಕರೀತಾಳ, ಹೋಳಿಗೆ ಉಂಡು ಬರ್ರಿ ಅಂತಾಳ. ಅಂದ ಮೇಲೆ ನಿಮ್ಮ ಮುಂದಿನ ಮನೆಗೆ ಯಾಕೆ ಹೋಗ್ಬೇಕು, ಇಲ್ಲೇ ಹೊಡಿಬೇಕು ಅಂತ ಬಂದ್ರು. ಆ ಕಡೆ ಕಟ್ಟಿಗೆ ಹಾಕಿ, ಈ ಕಡೆ ಒಂದು ಎಲ್ಲಿ ಕಟ್ಟಿ ಇತ್ತು, ಕಟ್ಟಿನಾಗ ಅಂಗಿ ಬೆಚ್ಚಿ ಹೊಟ್ಟಿ ಕಟ್ಕೊಂಡು ಕೂತ್ರು. ಜೋಳಿಗೆ ವಿಭೂತಿ ತೆಗೆದು ಹಚ್ಕೊಂಡು ಆಕಿ ತಿರ್ಗಾಂಬರ್ಗೆ ಇದನ್ನ ಹಾಡಿದ್ಲು ಹಾಡಿದ್ಲು ಹಾಡಿದ್ಲು. ಜೋಳ ಎಲ್ಲ ಮುಗಿದು, ಬಿಸೋದೆಲ್ಲ ಮುಗೀತು. ಹೇಗೆ ಎಲ್ಲ ನೋಡ್ಕೊಂಡು ಪುಟ್ಟ್ಯಾಗ ಹಾಕೊಂಡು ಮುಂದೇನ್ ಮಾಡೋದು? ಎದ್ದೇಳ್ಬೇಕಲ್ಲ. ಯಾರು ತಾಸ್ಗಟ್ಲೆ ಕುಂತು ಪಾಪ ಕಾಲು ಉದ್ದಕ್ಕೆ ಚಾಚಿ, ಅವೆಲ್ಲ ವಯಸ್ಸಾಗಿತ್ತು. ಹಿಡಿದು ಶಿವಶಿವ ಶಿವಶಿವ ಅನ್ಕೋತ ಯಾರು ಹೇಗ ಬಗ್ಗೆ ನೋಡೋ ಮುಂದೆ ಗೊತ್ತಿತ್ತಲ್ಲ ಸಿದ್ದಯ್ಯ. ಹೇಗ ನೋಡೋದು? ಯಾರಪ್ಪ ನೀನು ಅಂತ, ಯಾರಪ್ಪ ನೀನು ಅಂತ ಕೇಳಿದ್ರು. ಆವಾಗ ಅದ ಯವ್ವ ಇಟತನ ಹಾಡದೆಲ್ಲ ಅಥಣಿ ಐನ್ಯಾರ ಜಮಖಂಡಿ ಜಂಗಮರ, ಹೋಳಿಗೆ ಮಾಡಿ ಉಂಡೋಗಿ ಬರ್ರಿ ಅಂದಿ. ನಾವು ಅಥಣಿ ಕಡೆ ಐನವ್ರ ಅದೇವಿ, ನಡಿಯವ್ವ ಬಿಸಿ ಬಿಸಿ ಹೋಳಿಗೆ ತುಪ್ಪ ನೀರು ಅಂದ್ರು. ಅವಾಗ ಆಕೆ ಅಂದ್ಲಂತಿ ಮಾತು, ಯಪ್ಪ ನಾ ಹಾಡಿ ನೀ ನನ್ನ ಚಟಕ್ಕ, ನೀ ಹೋಗಿ ನಿನ್ನ ಮಠಕ್ಕೆ. ಹಿಂಗ ಚಟಕ್ಕ ಮಠಕ್ಕ ಹಿಂಗೇನಾದ್ರೂ ನಾವು ಧರ್ಮಶಾಸ್ತ್ರಗಳನ್ನು ಬಳಸಿಕೊಂಡ್ರೆ ಎಂದೂ ಉದ್ಧಾರ ಆಗೋದಿಲ್ಲ. ಹಠಕ್ಕಾಗಿ ಘಟಕ್ಕಾಗಿ ತತ್ವಗಳನ್ನು ತಿಳ್ಕೋಬೇಕು. ಅಂದಾಗ ಮಾತ್ರ ಜೀವನ ಉದ್ಧಾರ ಆಗ್ತದೆ. ಶಿವಕುಮಾರ ಮಹಾಶಿವಯೋಗಿಗಳವರು ಗುರುವಿನ ನಿಷ್ಠೆಯನ್ನು ಇಟ್ಟುಕೊಂಡು ಅವರಲ್ಲಿ ಗುರುವಿನ ಬಗ್ಗೆ ಹಂಬಲ ಇತ್ತು. ಅದಕ್ಕಾಗಿ ಈ ಮಾತು, ಗುರುಲ ಕಳಕಳ ಅಸಾವ, ಶಿಷ್ಯಾಲ ತಳಮಳ ಅಸಾವ. ಶಿಷ್ಯನೊಳಗೆ ತಳಮಳ ಇರಬೇಕಂತ ಉದ್ದಾನ ಶಿವಯೋಗಿಗಳು ಬೆಳಗಿನ ಶಿವಪೂಜೆಯನ್ನು ಮುಗಿಸಿಕೊಂಡು ದಯಮಾಡಿಸುವಾಗ ಯಾವಾಗ ಅವರ ಚರಣ ಸಿಕ್ಕಿತೋ, ಯಾವಾಗ ಅವರ ಮಾರ್ಗದರ್ಶನ ಆಗಿತ್ತೋ, ಯಾವಾಗ ಗುರುವಿನ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿತ್ತೋ ಅನ್ನುವಂತ ಭಾವದೊಳಗ ಶಿವಕುಮಾರ ಸ್ವಾಮಿಗಳವರು ನಿತ್ಯ ನಿತ್ಯ ಯುವಯತಿಯಾಗಿ ಸಾಧಕರಾಗಿ ಉದ್ದಾನ ಶಿವಯೋಗಿಗಳ ಕೃಪಾಕ್ಷೇತ್ರದ ಸಿದ್ಧಗಂಗೆಯ ಪಾವನ ಕ್ಷೇತ್ರದೊಳಗ ಬದುಕನ್ನ ಕಳೀತಾ ಇದ್ದಾರ. ಮುಂದೆ ಏನು ಆಗುತ್ತದೆ ಅನ್ನುವುದನ್ನ ಪುರಾಣದ ಮುಂದಿನ ನುಡಿಯನ್ನ ನೋಡುತ್ತಾ ಮುಂದಿನ ಒಂದು ಪ್ರಸಂಗದ ಚರಿತ್ರೆಯನ್ನು ಇವತ್ತು ನಾವು ನೋಡ್ತೇವೆ. ಯಾಕಂದ್ರ ಇವತ್ತು ನಿನ್ನೆನೆ ಹೇಳ್ಯಾರ ನಮ್ಗ ಟೈಮ, ಪೂಜ್ಯರು ಹೇಳಿ ಹೋಗ್ಯಾರ. ಮುಂದೆ ಬೈಲಾಟದ ಪೂಜಾ ನಡೀತದೆ. ಹಂಗಾಗಿ
ನಮ್ಮದು ಸರಿಯಾದ ಸಮಯಕ್ಕೆ ವಿಚಾರ ಮುಕ್ತಾಯ ಆಗ್ತದೆ. ಮುಂದಿನ ಕಾರ್ಯಕ್ರಮವನ್ನ ಅವರು ನಡೆಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಈಗ ಮುಂದೆ ದಿನದಂತೆ ನಮ್ಮ ಗಾಯಕರು ಗಾಯನವನ್ನು ಮಾಡಿ ಪುರಾಣವನ್ನು ಪಾರಾಯಣ ಮಾಡ್ತಾರೆ. ಇದು ಕಾರಣ ಕುಡಲ ಚಮೂನ ಸಂಗಯ್ಯ ದರ್ಪಣಕ್ಕೆ ತೋರಿದಂತಿರಬೇಕು, ಗುರು ಶಿಷ್ಯ
ಉರಿಯುತ್ತಿರಬೇಕು ಉರಿಯುತ್ತಿರಬೇಕು ಗುರು ಶಿಷ್ಯ ಸಂಬಂಧವ ಏನೆಂದು ಗಮನಿಸುವೆ ಗುರು ಶಿಷ್ಯ ಸಂಬಂಧವ ಗುರು ಶಿಷ್ಯ ಸಂಬಂಧವ ಗುರು ಶಿಷ್ಯ ಸಂಬಂಧವ ಏನೆಂದು ಗಮನಿಸುವೆ ಇರುತ್ತಿಹರು ಯೋಧನಿಗೆ ಕವಚಗಳ ತೆರದಲ್ಲಿ ನಿರುತದಲ್ಲಿ ರಕ್ಷಿತರು ಎಂದಿರುವರಾವರಣ ಗುರುಲಿಂಗ ಜಂಗಮರು ಭಸಿತ ರುದ್ರಾಕ್ಷಿಗಳು ಪಂಚಾಕ್ಷರದ ಮಂತ್ರವು ನಿರೂಪಣದ ಪಾದೋದಕ ಬರಶೇಷ ಎಂದೆಂಬು ವಿನು ಸಂಕ್ಷೇಪ ವಿವರಣೆಗೆ ಮಾಡುವೆನು ಅರಿದಿವನು ನಿನ್ನೊಳಗೆ ಸಲುವರಿಗೆ ತಿಳಿಸುವುದು ಶ್ರೀಮಠದ ಧ್ಯೇಯವಿಹುದು ಗುರುಲಿಂಗ ಜೋಗಮನು ಪೂಜನೀಯ ಆಭರಣಗಳು ಪೂಜನೀಯ ಆಭರಣಗಳು ಭಗವಸಿದ ರುದ್ರಾಕ್ಷಿಮನ್ಮನುಗಳನ್ನು ಪೂಜಕಗೆ ಪರಮತರ ಸಹಕಾರಿ ಇದರಿಂದ ದೊರೆಯುತ್ತಿಹ ಫಲಗಳವು ಪಾದೋದಕ ಶೇಷಗಳು ಅರಿಯುವುದು ಮುಂವದಲು ಗುರುವಿನ ಮಹತಿಯನು ಧರೆಯೊಳಗೆ ನರನು ತಾನಾದ ಧರ್ಮಿಯ ಇರಲವಾಗಿರುತ್ತಿಹನು ಗುರುಮರನು ಗುರುವಿರದ ವಿದ್ಯೆಯದು ಬದುಕಲ್ಗೆ ದೊರೆಯದಿಹುದು ಗುರುವಿರದ ವಿದ್ಯೆಯದು ದೊರೆಯದಿಹುದು ಮಾನವನ ಸರ್ವವಿಧ ಸಿದ್ಧಿಂಗೆ ಭೋಗಕ್ಕೆ ತಾನಿಹದ ಮೋಕ್ಷಕ್ಕೆ ಕಾರಣನು ಗುರುವರನು ಜಾನವನು ದೊರಕೊಡಲು ಇಹ ಪರದ ಸೌಖ್ಯಕ್ಕೆ ಪರಮಾರ್ಥವರಿಯಲ್ಗೆ ತಾನೊಂದು ಆಗದನು ಗುರು ಕರುಣೆಯಿಲ್ಲದಲೇ ಸ್ಥಾನುವಿನ ನರರೂಪ ಭೂಮಿಗಳಿಗೆ ಅವತರಿಸಿ ತಾನಿರುವ ಗುರು ರೂಪದೊಳಗಿಂದು ಗುರುವಿರದ ವಿದ್ಯೆಯದು ನಶ್ವರವದು ಗುರುವಿರದ ವಿದ್ಯೆಯದು ನಶ್ವರದು ನಶ್ವರವದು ಗುರುವಿರದ ವಿದ್ಯೆಯದು ನಶ್ವರವದು ನಶ್ವರವದು ಸಂಬಲೈರ್ವತ್ತರಾಪದೈ ಶಿವ ಹರ ಹರ ಮಹಾದೇವ. ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿಗಳ ದಿವ್ಯ ಚರಿತಾಮೃತದಲ್ಲಿ ಈ ಕೃತಿಯನ್ನ ಕಾವ್ಯವನ್ನ ರಚನೆ ಮಾಡಿರುವಂತ ಕವಿಗಳು ಬಹಳ ಸುಂದರವಾಗಿರುವಂತ ಗುರು ಶಿಷ್ಯ ಸಂಬಂಧದ ಚರಿತ್ರೆಯನ್ನ ಹೇಳ್ತಾರೆ. ಸಿದ್ಧಗಂಗೆಯ ಹಿರಿಯ ಪೂಜ್ಯರಾಗಿರುವಂತಹ ಉದ್ದಾನ ಶಿವಯೋಗಿಗಳು ಪರಮ ತಪಸ್ವಿಗಳು, ಅಟವೀ ಸ್ವಾಮಿಗಳು ತೋರಿರುವಂತಹ ದಾಸೋಹದ ಪರಂಪರೆಯನ್ನ ಬಹಳ ಜವಾಬ್ದಾರಿಯಿಂದ ನಡೆಸಿಕೊಂಡು ಬಂದಿರುವಂತವರು.
ಭಕ್ತರಿಗೆ ನಿಜವಾದ ಸಂಸ್ಕಾರದ ಅರಿವನ್ನು ತೋರಿ ಮಾರ್ಗದರ್ಶನ ಮಾಡಿರುವಂಥವರು. ಅಂತ ಗುರುವಿಗೆ ಪರಮ ಶಿಷ್ಯರಾಗಿ ಸಿಕ್ಕಿರುವಂಥವರು ಶಿವಕುಮಾರ ಮಹಾಸ್ವಾಮಿಗಳು. ಗುರುವಿಗೆ ತಕ್ಕ ಶಿಷ್ಯ, ಶಿಷ್ಯನಿಗೆ ತಕ್ಕ ಗುರು, ಇವೆರಡು ಜೋಡಿಯಾಗಿರ್ಬೇಕ್ರಿ. ಗಂಡ ಹೆಂಡತಿ ಚೆನ್ನಾಗಿ ಇದ್ರ ಹೆಂಗ ಒಂದು ಮನೆತನ ಉದ್ಧಾರ ಆಗ್ತದೋ ಹಾಗೆ ಗುರು ಶಿಷ್ಯರ ಸಮಭಾವ ಅದು ಏಕವಾಗಿತ್ತು ಅಂದ್ರೆ ಸಮಾಜ ಉದ್ಧಾರ ಆಗ್ತದೆ. ಅದನ್ನು ಬಹಳ ಸುಂದರವಾಗಿ ಬಹುಶಃ ಈ ವಚನವನ್ನು ನಾನು ನೋಡಿದಾಗ ಉದ್ದಾನ ಶಿವಯೋಗಿಗಳ ನಿರಂಜನ ಅಧಿಕಾರವನ್ನು ವಹಿಸಿಕೊಂಡು ಸಿದ್ಧಗಂಗೆಯ ಯುವ ಯತಿಗಳಾಗಿರುವಂತ ಶಿವಕುಮಾರ ಮಹಾಸ್ವಾಮೀಜಿಯವರ ಗುರು ಶಿಷ್ಯ ಸಂಬಂಧ ಬಹಳ ಅಪರೂಪವಾಗಿರುವ ಸಂಬಂಧ. ಗುರುವನ್ನು ನೋಡಿದರೆ ವಿಧೇಯಕರಾಗಿ ನಯ ವಿನಯ ಕೈಂಕರ್ಯ ಭಾವ, ಆ ಭಾವದೊಳಗೆ ಶಿವಕುಮಾರ ಮಹಾಸ್ವಾಮಿಗಳು. ಉದ್ದಾನ ಶಿವಯೋಗಿಗಳು ಶಿಷ್ಯನನ್ನ ಪರಿಪೂರ್ಣವಾಗಿ ತರಬೇತುಗೊಳಿಸುವ ಸಲುವಾಗಿ ಮಾತು ಮಾತಿಗೆ ಸಿಟ್ಟಿಗೆ ಬರುವಂತ, ಜೇಕಿಸುವಂತ, ಸಿಟ್ಟು ಮಾಡುವಂತ ವ್ಯವಸ್ಥೆಯೊಳಗವರಿದ್ರ ಅದನ್ನೆಂದೂ ಕೂಡ ಶಿವಕುಮಾರ ಸ್ವಾಮೀಜಿಯವರು ಕೆಟ್ಟ ಅಂತ ಭಾವಿಸಲಿಲ್ಲ. ಅದು ನಿಜವಾದ ಶಿಷ್ಯನ ಗುಣ. ಏನೇ ಗುರುವಿನ ಪ್ರಸಾದವಾಣಿಯಿಂದ ಏನೇ ಬಂದರೂ ಕೂಡ ಅದು ನನ್ನ ಬಾಳಿಗೆ ಬೆಳಕನ್ನು ನೀಡುವಂತ ಪರಮ ಪ್ರಸಾದ ಅನ್ನುವಂತ ಭಾವನೆಯೊಳಗ ಶಿವಕುಮಾರ ಸ್ವಾಮಿಗಳವರು ತಮ್ಮ ಬದುಕನ್ನ ಸದುವಿನಯದಿಂದ ಬಳಸಿಕೊಳ್ತಾ ಇದ್ರು. ಅವರ ಗುರು ಶಿಷ್ಯ ಸಂಬಂಧ ಹೆಂಗಿತ್ತು ಅಂದ್ರ 12ನೇ ಶತಮಾನದೊಳಗ ಅವಿರಳ ಜ್ಞಾನಿಗಳಾಗಿರುವಂತ, ಷಟ್ಸ್ಥಲ ಜ್ಞಾನವನ್ನ ಅನುಭವ ಮಂಟಪದಲ್ಲಿ ಹಂಚುವುದರ ಮೂಲಕ ಎಲ್ಲ ಶರಣರಿಗೆ ಸಚೇತಕ ವ್ಯಕ್ತಿಗಳಾಗಿರುವಂತ ಚನ್ನಬಸವಣ್ಣನವರು ಅವರು ಒಂದು ವಚನದೊಳಗೆ ಎಷ್ಟು ಚಂದ ಹೇಳ್ತಾರ. ಈ ವಚನ ಈ ಅಪರೂಪದ ಪೂಜ್ಯರಿಗೆ ಸಂಬಂಧಪಡುವಂತದ. ಉದ್ದಾನ ಶಿವಯೋಗಿಗಳಿಗೆ, ಶಿವಕುಮಾರ ಶಿವಯೋಗಿಗಳಿಗೆ ಈ ವಚನ ಅತ್ಯಂತ ಸಾಮ್ಯ ಆಗ್ತದೆ, ಹೊಂದಾಣಿಕೆ ಆಗ್ತದೆ. ಬಹಳ ಸುಂದರವಾಗಿ ಅಪ್ಪಣೆಯನ್ನು ಕೊಡ್ತಾರೆ ಚನ್ನಬಸವಣ್ಣನವರು. ಗುರು ಶಿಷ್ಯ ಸಂಬಂಧ ಏನೆಂದು ಉಪಮಿಸುವೆನಯ್ಯ. ಗುರು ಮತ್ತು ಶಿಷ್ಯರ ಸಂಬಂಧವನ್ನ ಏನಂತ ನಾನು ಉಪಮಿಸಲಿ, ಏನಂತ ವರ್ಣನೆ ಮಾಡಲಿ, ಏನಂತ ಕೊಂಡಾಡ್ಲಿ? ಗುರು ಶಿಷ್ಯರ ಸಂಬಂಧ ಅದು ಹೆಂಗಿರಬೇಕು ಅನ್ನುವುದನ್ನ 2-3 ನುಡಿಗಳಲ್ಲಿ ಬಹಳ ಚಂದ ಹೇಳ್ತಾರೆ. ಬಹಳ ಕಿಮ್ಮತ್ತಿನ ಮಾತುಗಳು, ಬಹಳ ಬೆಲೆಯುಳ್ಳ ಮಾತುಗಳನ್ನು ಹೇಳ್ತಾರೆ ಚನ್ನಬಸವಣ್ಣನವರು. ಉದ್ದಾನ ಶಿವಯೋಗಿಗಳ, ಶಿವಕುಮಾರ ಮಹಾಸ್ವಾಮಿಗಳವರ ಸಂಬಂಧಕ್ಕೆ ಈ ವಚನದ ನುಡಿಗಳೇ ಸಾಕ್ಷಿಯಾಗ್ತಾರೆ. ಬಹಳ ಚಂದ ಹೇಳ್ತಾರೆ. ಜ್ಯೋತಿಯಿಂದ ಒದಗಿದ ಜ್ಯೋತಿಯಂತಿರಬೇಕು. ಒಂದು ಮಾತು ತಾಯಂದ್ರಿಗೆಲ್ಲ ಅನುಭವಕ್ಕಿರುವ ಮಾತು. ಯವಾ ನಿಮ್ಮ ಕೈಯೊಳಗೆ ಆರತಿ ಹಿಡ್ಕೊಂಡಿರ್ತೀರಿ, ಆರತಿ ಹಿಡ್ಕೊಂಡಿರ್ತೀರಿ. ಮಂಗಲ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ, ಪೂಜಾ ಪುರಸ್ಕಾರದೊಳಗ, ಗುರುಗಳ ಬಂದಾಗ, ಪಾದಪೂಜೆ ನಡೆದಾಗ ಕೈಯೊಳಗ ಕಲಶಾರತಿಯನ್ನು ಹಿಡ್ಕೊಂಡು ಆರತಿ ಮಾಡ್ತೀರಿ, ಆರತಿ ಬೆಳಗುತ್ತೀರಿ. ಒಂದು ಮಾತು ಕೇಳಿ ಮುಂದುವರಿತೀನಿ ನಾನು. ತವರು ಮನೆಯಿಂದ ಗಂಡನ ಮನೆಗೆ ನೀವು ಸೊಸೆಯಾಗಿ ಬರುವ ಕಾಲದೊಳಗೆ, ಹುಟ್ಟಿದ ಮನೆಯಿಂದ ಕೊಟ್ಟ ಮನೆಗೆ ನೀವು ಬರುವಾಗ ತವರು ಮನೆಯವರು ನಿಮ್ಮ ಕೈಗೆ ಕೊಟ್ಟು ಕಳಿಸುವಂತ ಅಪರೂಪದ ವಸ್ತು ಅಂದ್ರ ಅದು ಕಳಶಾರತಿ.
ಹುಟ್ಟಿದ ಮನೆಯೊಳಗ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆದು ದೊಡ್ಡವಳಾಗಿ ಇಂದು ಕೊಟ್ಟು ಮನೆಗೆ ಹೋಗ್ತಾ ಇದ್ದೀಯಾ. ನಿನ್ನ ಕರ್ತವ್ಯ ಏನಾಗಬೇಕು ಅಂದ್ರ ನಿನ್ನ ಕೈಯೊಳಗ ಕೊಟ್ಟಿರುವಂತ ಈ ಕಳಸಾರಥಿಯಂತೆ ನಿನ್ನ ಬದುಕು ನಡೆಯಬೇಕು. ಒಂದು ದೀಪ ತವರು ಮನೆಯ ಸಂಕೇತವಾದ್ರ ಇನ್ನೊಂದು ದೀಪ ನಿನ್ನನ್ನ ಕೊಟ್ಟಿರುವಂತ ಗಂಡನ ಮನೆಯ ಸಂಕೇತ. ನೀನು ಹುಟ್ಟಿದ ಮನೆಗೂ ಬೆಳಕಾಗಬೇಕು, ಕೊಟ್ಟ ಮನೆಗೂ ಬೆಳಕಾಗಬೇಕು. ಗೃಹಿಣಿಯಾದವಳು ಉಭಯ ಕುಲ ದೀಪಿಕೆಯಾಗಬೇಕು ಅನ್ನುವಂತ ತತ್ವವನ್ನು ತುಂಬಿ ನಮ್ಮ ನಾಡಿನೊಳಗೆ ನಮ್ಮ ಪೂರ್ವಜರು ಕಳಸಾರಥಿಯನ್ನ ಕೈಯೊಳಗೆ ಕೊಟ್ಟು ಕಳಿಸಿರುವ ಜೋಡಿ ದೀಪ ಅದು. ಇಲ್ಲಿ ಎಚ್ಚಂದ ಹೇಳ್ತಾರೆ ಚನ್ನಬಸವಣ್ಣನವರು, ಜ್ಯೋತಿಯಿಂದ ಒದಗಿದ ಜ್ಯೋತಿಯಂತೆ ಗುರು ಶಿಷ್ಯ ಸಂಬಂಧ. ಉದ್ದಾನ ಶಿವಯೋಗಿಗಳ ಶಿವಕುಮಾರ ಮಹಾಸ್ವಾಮಿಗಳವರ ಸಂಬಂಧ ಇದೊಂದು ಸೂತ್ರ. ನೀವೇನು ಮಾಡ್ತೀರಿ ಅಂದ್ರ ಆರತಿ ಕೈಯಾಗಿಡ್ಕೊಂಡಾಗ ಅದು ಬೆಳಗ್ತಿರ್ತದ, ಸ್ವಲ್ಪ ಗಾಳಿ ಬಂದಾಗ ಅದು ನಂದಿ ಹೋಗ್ತದ, ಆರ್ತದ. ಆವಾಗ ಇನ್ನೊಬ್ಬ ತಾಯಿ ಹೇಗೆ ಮರೆ ಮಾಡಿ ಅದನ್ನ ಆಹ್ಲಾದಕ ನೋಡಿಕೊಂಡಿರ್ತಾಳ. ಯಾರು ದೀಪವನ್ನ ಆರಿಸಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಂದ್ರ ಅದನ್ನ ಹೇಗೆ ತಂದು ಈ ದೀಪಕ್ಕೆ ತಂದು ಆ ದೀಪವನ್ನು ಸಮೀಪ ಹಿಂದೆ ತಂದಾಗ ಏನಾಗ್ತದಂದ್ರ ಈ ಜ್ಯೋತಿಯಿಂದ ಆ ಜ್ಯೋತಿ ಬೆಳಗುತ್ತದೆ. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಅಪ್ಪವಯ್ಯ. ಒಂದು ಜ್ಯೋತಿಯಿಂದ 1000 ಜ್ಯೋತಿಗಳನ್ನು ನಾವು ಬೆಳಗಬಹುದು. ಹಾಗೆ ಉದ್ದಾನ ಶಿವಯೋಗಿಗಳು ಅನ್ನುವಂತ ಮಹಾಶಿವಯೋಗದ ಆ ಮಹಾಜ್ಯೋತಿ ಶಿವಕುಮಾರ ಮಹಾಸ್ವಾಮಿ ಅನ್ನುವಂತ ಜ್ಯೋತಿಯನ್ನು ಬೆಳಗಿದರು ಈ ಜಗತ್ತಿನೊಳಗೆ, ಈ ನಾಡಿನೊಳಗೆ. ಚನ್ನಬಸವಣ್ಣನವರ ವಚನದ ಈ ಸಾಲು ಅವರಿಗೆ ಅನ್ವಯ ಆಗ್ತದ. ಜ್ಯೋತಿಯಿಂದ ಒದಗಿದ ಜ್ಯೋತಿಯನ್ನು ಅದರಿಂದ ಅದು ಒದಗಿಯಾದ ಗುರುಮುಟ್ಟಿ ಗುರು ಆಗುವಂತ, ನಿರಂಜನ ಪಟ್ಟವನ್ನು ಪಡೆದುಕೊಂಡು ನಿರಂಜನ ಮೂರ್ತಿಯೇ ಆಗುವಂತ, ಅರಿವಿನ ಸಂಸ್ಕಾರದ ಪ್ರಭೆಯಾಗಿ ಬೆಳಗುವಂತ ಮಹಾಸಿದ್ಧಿಯನ್ನ ಉದ್ದಾನ ಶಿವಯೋಗಿಗಳಿಂದ ಶಿವಕುಮಾರ ಮಹಾಸ್ವಾಮಿಗಳವರು ತಮ್ಮ ಬದುಕಿನೊಳಗ ಕೈಂಕರ್ಯ ಭಾವದಿಂದ ಸದುವಿನಯದಿಂದ ಅದನ್ನು ಪಡ್ಕೊಳ್ತಾ ಇದ್ದಾರೆ, ಅದನ್ನು ಬೆಳಗಿಕೊಳ್ತಾ ಇದ್ದಾರೆ. ಹಿಂಗಿರಬೇಕು ಗುರು ಶಿಷ್ಯ ಸಂಬಂಧ. ಮುಂದುವರಿತಾ ಹೇಳ್ತಾರ, ದರ್ಪಣದೊಳಗಡಗಿದ ಪ್ರತಿಬಿಂಬದಂತಿರಬೇಕು. ದರ್ಪಣ ಅಂದ್ರ ಕನ್ನಡಿ, ಮಿರರ್. ನೋಡಿ, ಕನ್ನಡಿ ಮುಂದೆ ನಿಂತ್ರೆ ಏನ್ ಕಾಣ್ತದ್ರಿ? ಏನ್ ಕಾಣ್ತದ್ರಿ? ಅವ್ವ ಹೇಳ್ತಾಳು, ನಮ್ಮ ಮುಖ ನಮಗ ಕಾಣ್ತದ. ಇದು ಕನ್ನಡಿ ಕೆಲಸ. ನಾ ನಿಂತ್ರ ನನ್ನ ತೋರಿಸ್ತದ, ನೀವು ನಿಂತ್ರ ನಿಮ್ಮನ್ನು ತೋರಿಸ್ತದ. ಯಾರು ಕನ್ನಡಿ ಮುಂದೆ ನಿಲ್ಲುತ್ತಾರ ಅವರನ್ನ ಅದು ತೋರಿಸ್ತದ. ಅದು ಬಿಟ್ಟು ಏನು ತೋರಿಸಂಗಿಲ್ಲ. ಬೇರೆ ಹೆಂಗೆ ತೋರಿಸ್ತದ್ರಿ? ತೋರಿಸಂಗಿಲ್ಲ. ಯಾವುದೋ ಒಂದು ಆಸ್ಟ್ರೇಲಿಯಾದೊಳಗ ಕಾಲೇಜ್ ಓದುವಂತ ಒಬ್ಬ ಯುವತಿ ಕನ್ನಡಿ ಮುಂದೆ ಮಾರ್ನಿಂಗ್ ಕ್ಲಾಸಿಗೆ ಹೋಗೋ ಮುಂದೆ ತಲೆ ಬಾಚಿಕೊಂಡು ಮೇಕಪ್ ಮಾಡ್ಕೊಳ್ತಿದ್ಲು. ಮೈ ಕಪ್ಪಿತ್ತಾಕಿದ್ರು, ಆದ್ರೂ ಮೇಕಪ್ ಮಾಡ್ಕೊಳ್ತಿದ್ರು ಮೇಲೆ. ಮೇಕಪ್ ಮಾಡಿಕೊಳ್ಳುವಾಗ ಮತ್ತೆ ಒಂದು ರೂಮಿನಾಗ 4 ಮಂದಿ ಗೆಳತಿಯರು ಇರ್ತಾರೆ. ಎಲ್ಲ ಹಾಸ್ಟೆಲ್, ಅವ್ರದೇ ದರ್ಬಾರ್, ಅವ್ರದೇ ಮಾತು ಕತೆ ಹರಟೆ ಎಲ್ಲ ನಡೆದಿರ್ತದೆ. ಆವಾಗ ಮಿರರ್ ಮುಂದೆ ನಿಂತಿರುವಂತ ಈ ಹುಡುಗಿ, ಈ ಗೆಳತಿ, ಹಿಂಬದಿಯಲ್ಲಿ ನಿಂತಿರುವಂತ ಗೆಳತಿಗೆ ಹೇಳಿದ್ಲಂತ, ನಾ ಕಲ್ಪನಾ ಕಂಡಂಗ್ ಕಾಣಂಗಿಲ್ಲ ಅಂದ್ಲಂತ. ಕಲ್ಪನಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಟಿ ಕಲ್ಪನಾ. ಮಿನುಗುತ್ತಾರೆ ಅಂತಾಗಿ ಹೋದ್ರು. ಕನ್ನಡ ಚಲನಚಿತ್ರ ರಂಗದೊಳಗ ಬಹಳ ದೊಡ್ಡ ಹೆಸರು. ಆಕೆಯನ್ನ ಕಲ್ಪನಾ ಮಾಡಿಕೊಂಡು ಈಕಿ ಕನ್ನಡಿ ಮುಂದೆ ನಿಂತಾಕಿ ಇನ್ನಿರುವ ಗೆಳತಿಗೆ ಹೇಳಿದಂತ, ನಾ ಕಲ್ಪನಾ ಕಂಡಂಗ ಕಾಣಂಗಿಲ್ಲ ಅಂದಂತ. ಆವಾಗ ಆಕಿ ಉತ್ತರ ಕೊಟ್ಲಂತ, ಅದು ನಿನ್ನ ಕಲ್ಪನಾ ಅಂದ್ಲಂತ. ಅದು ನಿನ್ನ ಕಲ್ಪನಾ. ಕಲ್ಪನಾ ಮಾಡ್ಕೊಳಕತ್ತಿ ಹುಚ್ಚಿ. ಆಕೆಯಲ್ಲಿ ನೀಯಲ್ಲಿ ಸ್ವಲ್ಪ ತಲೆ ಬಚ್ಕೊಂಡ. ಕನ್ನಡಿ ಮುಂದೆ ನಿಂತಾಗ ಯಾರು ನಿಂತಿರ್ತೀವಿ
ನಮ್ಮ ಪ್ರತಿಬಿಂಬವೇ ಆ ಕನ್ನಡಿಯೊಳಗೆ ಹೆಂಗ ಕಾಣ್ತದ. ಗುರು ಶಿಷ್ಯರ ಸಂಬಂಧ ಹೆಂಗ ಅಂದ್ರ ಆ ಗುರು ಅನ್ನುವಂತ ದರ್ಪಣದೊಳಗ ಶಿಷ್ಯನ ಪ್ರತಿಬಿಂಬ ಕಾಣ್ತದ. ಶಿಷ್ಯ ಅನ್ನುವಂತ ದರ್ಪಣದೊಳಗ ಗುರುವಿನ ಪ್ರತಿಬಿಂಬವೇ ಕಾಣ್ತದ. ಗುರು ಶಿಷ್ಯರು ಏಕಪೂರ್ಣವಾಗಿ ಒಂದೇ ಆಗಿರ್ತಾರ ಅನ್ನುವಂತ ಅನುಭವದ ನುಡಿಯನ್ನ ಚನ್ನಬಸವಣ್ಣನವರು ಹೇಳುವಂತೆ ಉದ್ದಾನ ಶಿವಯೋಗಿಗಳು ಶಿವಕುಮಾರ ಮಹಾಸ್ವಾಮಿಗಳವರು ಒಂದಾಗಿದ್ದು ಭಾವದೊಳಗ, ಆಚರಣೆಯೊಳಗ, ಭಕ್ತಿಯೊಳಗ. ಮುಂದಿನ ಮಾತು ಇನ್ನೂ ಚಂದದ. ಸ್ಫಟಿಕದ ನೆರಳಿನ, ಸ್ಫಟಿಕ ಮಣಿ ನೋಡಿರಿ ನೀವು, ಸ್ಫಟಿಕದ ನೆರಳಿನ ಅಂತರಗದಂತಿರಬೇಕು. ಆ ಸ್ಫಟಿಕದೊಳಗ ಒಂದು ಕಣ್ಣಿಗೆ ಕಾಣದೇ ಇರುವಂತ ನೆರಳು ಅಗೋಚರವಾಗಿ ಒಳಗಿರ್ತದ. ಹಾಂಗ ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಅಂದ್ರೆ ಇಬ್ಬರ ಭಾವ ಅದು ಅಂತರಂಗದಲ್ಲಿ ಏಕವಾಗಿರಬೇಕು, ಒಂದೇ ಆಗಿರಬೇಕು. ಗಂಡ ಹೆಂಡತಿ ಲೌಕಿಕ ಪ್ರಪಂಚದೊಳಗ ಸಂಸಾರ ಮಾಡುವಾಗ ಸತಿಪತಿಗಳ ಭಾವ ಅಂತರಂಗದೊಳಗ ಒಂದಾಗಿ ಚೆಂದಾಗಿ ಇದ್ರ ಅವರಲ್ಲಿ ಸಮಸ್ಯೆ ಅನ್ನುವುದು ಬರುವುದಿಲ್ಲ. ಅಲ್ಲಿ ಸಮಾಧಾನ ಇರ್ತದೆ, ಸಂಸಾರ ಸದ್ಗತಿಯಿಂದ ಕೂಡುತ್ತದೆ. ಸಂಸಾರದೊಳಗ ಸತಿಪತಿಗಳ ಭಾವದೊಳಗ ವಿರಸ ಭಾವ ಅನ್ನೋದು ಬಂತು ಅಂದ್ರ, ಸಂಶಯದ ಭಾವ ಅನ್ನೋದು ಬಂತು ಅಂದ್ರ ಅಲ್ಲಿ ಸಂಸಾರವೇ ನಾಶವಾಗಿ ಹೋಗ್ತದೆ. ಹಾಗೆ ಇಲ್ಲಿ ಗುರು ಶಿಷ್ಯರ ಸಂಬಂಧ ಅದಕ್ಕಿಂತಲೂ ಮಹತ್ವವಾಗಿರಬೇಕು. ಸ್ಫಟಿಕದ ನೆರಳಿನಂತೆ ಅಂತರಂಗದಿ ಒಂದಾಗಿರಬೇಕು ಕೂಡ. ಈ ಮಾತನ್ನ ಹೇಳಿರುವಂತ ಚನ್ನಬಸವಣ್ಣನವರು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ದರ್ಪಣವ ದರ್ಪಣಕ್ಕೆ ತೋರಿದಂತಿರಬೇಕು. ದರ್ಪಣವ ದರ್ಪಣಕ್ಕೆ ತೋರಿದಂತಿರಬೇಕು. ಎದುರಿಗೊಂದು ಕನ್ನಡಿ ಅದ, ಈ ಕಡೆ ಬಲಗೈಯಾಗ ಒಂದು ಕನ್ನಡಿ ಹಿಡ್ಕೊಂಡು ಈ ಕನ್ನಡಿಯೊಳಗೆ ಇದನ್ನ, ಈ ಕನ್ನಡಿಯೊಳಗೆ ಇದನ್ನ ಹಿಂಗೆ ಎದರ ಬಿದರ ಹಿಡ್ಕೊಂಡು ತೋರಿಸಿದ್ರೆ ಏನು ಕಾಣ್ತದ? ಇದ್ರೊಳಗೆ ಅದು ಕಾಣ್ತದ, ಅದ್ರೊಳಗೆ ಇದು ಕಾಣ್ತದ. ಇದು ಬಿಟ್ಟು ಅದು ಇಲ್ಲ, ಅದು ಬಿಟ್ಟು ಇದು ಇಲ್ಲ. ಗುರು ಬಿಟ್ಟು ಶಿಷ್ಯ ಇಲ್ಲ, ಶಿಷ್ಯ ಬಿಟ್ಟು ಗುರುವಿಲ್ಲ. ಗುರು ಶಿಷ್ಯ ಏಕೋಭಾವ ಅನ್ನುವಂತ ತತ್ವದೊಳಗ ಗುರು ಶಿಷ್ಯರು ಈ ನಾಡನ್ನು ಕಟ್ತಾರೆ, ಈ ಸಮಾಜವನ್ನು ಕಟ್ತಾರೆ. ಮಾನವ ಲೋಕಕ್ಕೆ ನಿಜವಾಗಿರುವಂತ ಅರಿವಿನ ಬೆಳಕನ್ನು ಚೆಲ್ತಾರೆ. ಆ ರೀತಿಯೊಳಗ ಪರಮ ಪೂಜ್ಯರಾಗಿರುವಂತ ಶಿವಕುಮಾರ ಮಹಾಸ್ವಾಮೀಜಿಯವರು ಶಿವಯೋಗಿಗಳ ಮಾರ್ಗದರ್ಶನದೊಳಗ ತಮ್ಮ ಅಪರೂಪದ ಬದುಕನ್ನು ಕಟ್ಟಿಕೊಂಡು, ಬಹುಶಃ ಈ ಪುರಾಣದ ನುಡಿಗಳನ್ನ ಶರಭಯ್ಯನವರು ಬರೆಯುವಾಗ ಬಹಳ ಚಂದ ಬರೆದರು. ಅಲ್ಲಿ ಕೆಲವು ಮಾತುಗಳನ್ನು ಗುರು ಪರದೈವ, ಗುರುವಿನ ಮಾರ್ಗದರ್ಶನ, ಶಿಷ್ಯನಿಗೆ ಅಪರೂಪವಾಗಿರುವಂತ ಜೀವನದ ದರ್ಶನ ಅನ್ನುವಂತ ನುಡಿಗಳನ್ನು ಅದರಾಗಿ ಬರೆದು. ಆ ಮಾತು ಸತ್ಯ ಅದ. ಅದನ್ನೇ 12ನೇ ಶತಮಾನದೊಳಗ ವೈರಾಗ್ಯದ ವಿಭುವಾಗಿರುವಂತ ಅನುಭವ ಮಂಟಪದ ಶೂನ್ಯ ಪೀಠದ ಪ್ರಪ್ರಥಮ ಅಧಿಪತಿಗಳಾಗಿರುವಂತ ಅಲ್ಲಮ ಪ್ರಭುದೇವರು ತಮ್ಮ ಆನುಭಾವಿಕ ಒಂದು ವಚನದೊಳಗ ಬಹಳ ಸುಂದರವಾಗಿ ಹೇಳ್ತಾರ. ಸಾಕಾರವನ್ನ ಹಿಡಿದು ನಿರಾಕಾರದ ಅರಿವನ್ನ ಮಾಡಿಕೊಳ್ಳಬೇಕು. ಸಾಕಾರವಿಲ್ಲದೆ ನಿರಾಕಾರದ ಅರಿವು ಬರಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸರಳ ಹೇಳಬೇಕು ಅಂದ್ರ ಕಣ್ಣಿಗೆ ಕಾಣುವುದನ್ನ ಹಿಡ್ಕೊಂಡ ಕಾಣಲಾರ್ದನ್ನು ಹುಡುಕಬೇಕು. ಕಣ್ಣಿಗೆ ಕಾಣುವ ದೀಪವನ್ನ ಕೈಯೊಳಗೆ ಹಿಡ್ಕೊಂಡು ಕತ್ತಲೆಯೊಳಗೆ ಕಾಣದೇ ಬಿದ್ದಿರುವಂತ ವಸ್ತುವನ್ನ ಹೆಂಗ ಪಡ್ಕೊಳ್ಳಾಕ ಬರ್ತದಲ್ಲ, ಹಂಗ ಸಾಕಾರ ಹಿಡಿದು ನಿರಾಕಾರವನ್ನ ಕಾಣುವುದು ಅದು ಲಿಂಗ ತತ್ವ, ಅದು ಶಿವಯೋಗ. ಇದರ ಮಾರ್ಗದರ್ಶನವನ್ನ ತಮ್ಮ ಅನುಭವದ ಮೂಲಕ ಉದ್ದಾನ ಶಿವಯೋಗಿಗಳವರು ಶಿವಕುಮಾರ ಸ್ವಾಮಿಗಳಿಗೆ ಯುವಯತಿಗಳಾಗಿರುವಾಗ ನಿರಂಜನ ಅಧಿಕಾರ ವಹಿಸಿಕೊಂಡಾಗ ಈ ಅನುಭವದ ಎಲ್ಲ ಜ್ಞಾನವನ್ನ ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದು ಗುರುವಿನ ಮೂಲಕ ಬರಬೇಕ್ರಿ. ಗುರುವಿನ ಮೂಲಕ ಯಾವ ಜ್ಞಾನ ಬರ್ತದ ಅದು ಬಹಳ ಗಟ್ಟಿಯಾಗಿರ್ತದೆ. ಗೂಗಲ್ ಮೂಲಕ ಬಂದಿದ್ದು ಗಟ್ಟಿ ಬೆಳಕಿಲ್ಲ ನೋಡಿ. ಗುರು ಬೇರೆ, ಗೂಗಲ್ ಬೇರೆ. ಈಗ ಗೂಗಲ್ ಗುರುಗಳೇ ಹೆಚ್ಚಾಗ್ಯಾರ್ರಿ. ಗೂಗಲ್ ಗುರು ಹೆಚ್ಚಾಗ್ಯಾರ್ರಿ.
ಯಾಕೆ ಈಗ ಬಂದಾವ ನೋಡ್ರಿ, ಗೂಗಲ್ ಆ್ಯಪ್ ಬಳಸ್ರಿ, ಇನ್ನೊಂದು ಹೆಸರು ಕೊಟ್ಟಾರ ಗುರು ಯಾಪ್. ಏನ್ ತೋರಿಸ್ತಾರೋ, ಇವ್ರೇನು ಕಲಿತಾರೋ. ಅದಕ್ಕಾಗಿ ಗುರು ಸಾನ್ನಿಧ್ಯ, ಗುರು ಸಾಮೀಪ್ಯ, ಗುರು ಸನ್ನಿಧಾನ, ಗುರುವಿನ ಸದ್ಬೋಧೆ ತಪ್ಪಿದಾಗ ಗುರು ಎಚ್ಚರಿಕೆ ಕೊಡುವಂತ ಆ ತತ್ವದ ಬೆಳಕೇನಿದೆಯಲ್ಲ, ಅದು ಮಾತ್ರ ಶಿಷ್ಯನನ್ನು ಉದ್ಧಾರ ಮಾಡುತ್ತದೆ. ಅದಕ್ಕಾಗಿ ಅಲ್ಲವ ಪ್ರಭುಗಳು ಹೇಳ್ತಾರ, ನೋಡಪ್ಪ, ಸಾಕಾರವಿಡಿದು ನಿರಾಕಾರವನ್ನ ಕಾಣುವ ಮಾರ್ಗದೊಳಗೆ ನೀವು ಸಾಗಬೇಕು. ಗುರು ಸಾಕಾರ. ಅದಕ್ಕಾಗಿನೇ ನಮ್ಮ ನಾಡಿನೊಳಗೆ ನಮ್ಮ ಪೂರ್ವಜರು ವೇದ ಉಪನಿಷತ್ ಕಾಲದಿಂದಲೂ ಕೂಡ ಈ ತತ್ವಗಳನ್ನು ಕೊಟ್ಟರಲ್ಲ. ಎಷ್ಟು ಚಲೋ ಮಾತು ಹೇಳಿದ್ರವು. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದಾಗ, ಕಣ್ಣಿಗೆ ಕಾಣುವಂತ ಪ್ರತ್ಯಕ್ಷ ಪರಮಾತ್ಮ ಈ ಜಗತ್ತಿನೊಳಗೆ ಯಾರಾದರೂ ಇದ್ರ ಅರಿವನ್ನ ನೀಡುವಂತ ಸದ್ಗುರುವೇ ಪರಮಾತ್ಮ. ಸದ್ಗುರುವೇ ಪರಮಾತ್ಮ. ಕಣ್ಣಿಗೆ ಕಾಣದೇ ಇರುವಂತಹ ದೈವವನ್ನು ಎಷ್ಟಂತ ಹುಡುಕೋರಿದ್ದೀರಿ, ಎಷ್ಟು ಯಾತ್ರೆ ಮಾಡ್ತೀರಿ, ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಿ, ಗುಡಿಗುಂಡಾರಗಳನ್ನು ಸುತ್ತೀರಿ, ಕಂಡೀರೇನು? ಸ್ವಲ್ಪ ಪ್ರಶ್ನೆ ಮಾಡ್ತೀನಿ, ನೀವು ಕಂಡೀರೇನು? ಇಲ್ಲ. ನೀವು ಕಂಡಿದ್ದು ಬರೇ ಒಂದು ಮೂರ್ತಿಯನ್ನ ಕಂಡೀರಿ. ನಿಜ ದೈವದ ಅರಿವು ನಿಮಗೆ ಯಾರಿಗೂ ಬಂದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಬಸವಣ್ಣನವರು ಮಡಿಗೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಮಣ್ಣೇ ಮೊದಲು, ಶಿವ ಪಾಥವ ನರಿವೊಡೆ ಗುರು ಪಥವೇ ಮೊದಲು, ಕೂಡಲ ಸಂಗನ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಕೂಡಲ ಸಂಗಮ ದೇವನನ್ನ ಅರಿಬೇಕು ಅಂದ್ರೆ ಶರಣರ ಸಂಘ ಬೇಕು, ಗುರುವಿನ ಸನ್ನಿಧಾನ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಅವರು ಆದಿ ಕಾಲದೊಳಗೆ ಈ ಮಾತನ್ನ ಈ ದೇಶದೊಳಗ ಉಪದೇಶ ಮಾಡ್ಯಾರ. ಗುರು ಸಾಕ್ಷಾತ್ ಪರಬ್ರಹ್ಮ. ಕಾಣದೇ ಇರುವ ಬ್ರಹ್ಮ ಅದು ಅಗೋಚರ, ಆದರೆ ಪ್ರತ್ಯಕ್ಷ ಕಾಣುವ ಪರಬ್ರಹ್ಮ ಗುರು. ಅದಕ್ಕಾಗಿನೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಏನ್ ಮಾಡ್ತಾನ ಗುರು? ನಿನ್ನ ಅಂತರಂಗದೊಳಗ ತುಂಬಿರುವಂತ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ನಿನ್ನೊಳಗ ಅರಿವಿನ ಜ್ಯೋತಿಯನ್ನು ಬೆಳಗುತ್ತಾನೆ. ನಿನ್ನನ್ನೇ ಬೆಳಕು ಮಾಡುತ್ತಾನೆ, ನಿನಗೆ ಅರಿವಿನ ದಾರಿಯನ್ನು ತೋರುತ್ತಾನೆ. ಅದಕ್ಕಾಗಿ ಹೇಳಿದ್ರವರು, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂತೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದಿಂದ ಜ್ಞಾನದತ್ತ, ಕತ್ತಲೆಯಿಂದ ಬೆಳಕಿನತ್ತ. ಒಂದು ದಿನ ಮಧ್ಯಲೋಕದೊಳಗ ಮೃತ್ಯು ಬಂದು ನಿನ್ನನ್ನು ಸೆಳೆಯುವಾಗ, ಸಾಯುವ ಪೂರ್ವದೊಳಗ ನಿನ್ನನ್ನ ಅಮೃತತ್ವದತ್ತ ಕರೆದುಕೊಂಡು ಹೋಗುವಂತ ಅರಿವಿನ ಮಹಾ ಬೆಳಕನ್ನು ನೀಡುವಂತ ಗುರುವೇ ಈ ಜಗತ್ತಿನೊಳಗ ಪರಮಶ್ರೇಷ್ಠ, ಪರಮಶ್ರೇಷ್ಠ. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಹೇಳ್ತಾರ, ಹಿಡಿಯುವುದಿದ್ರ ಕಣ್ಣಿಗೆ ಕಾಣುವ ಗುರುವಿನ ಪಾದವನ್ನ ಹಿಡಿ. 3-4 ಮಾತು ಹೇಳ್ತೀನಿ, ನೆನಪಿಟ್ಕೊಳ್ಳಿ. 2 ಅಕ್ಷರದು ಹಿಡಿ. ಗುರುವಿನ ಬಳಿಯಲ್ಲಿ ತುಡಿ, ಕೊನೆಗೆ ಅವರ ಆಶೀರ್ವಾದವನ್ನು ಪಡಿ. ಇವು 3 ನೋಡ್ರಿ, ಹಿಡಿ, ತುಡಿ, ಪಡಿ. ಒಂದು ದಿನ ನಡಿ. ಇವು 4 ಇನ್ನೊಂದು ಇಲ್ಲ ಇಲ್ಲ, ಉಳಿದಿದ್ದೆಲ್ಲ ಬೋಗಸ್ತದು, ಬಡದಾಡೋದು. ಹಿಡಿಬೇಕು, ಗುರುವಿನ ಪಾದವನ್ನು ಹಿಡಿಬೇಕು. ನೋಡ್ರಿ, ಶಿವಕುಮಾರ ಸ್ವಾಮಿಗಳ ಬದುಕಿನ ಮೂಲ ಸತ್ಯ ಏನು ಅಂದ್ರೆ, ಅಂದು ಮರುಳಾರಾಧ್ಯರು ಐಕ್ಯರಾದಾಗ ಈ ಶಿವಣ್ಣನೇ ನನ್ನ ಉತ್ತರಾಧಿಕಾರಿ ಅನ್ನುವಂತ ಮಾತನ್ನ ಭಕ್ತರ ಸಮ್ಮುಖದೊಳಗ ಹೇಳದೆ ಕೇಳದೆ ಆ ಮಹಾಯೋಗಿ ಉತ್ಥಾನ ಶಿವಯೋಗಿ ಗುರುಗಳು ಹೇಳಿದಾಗ ಅದನ್ನು ನಿರಾಕರಿಸದೆ ಅವರ ಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿ ಗುರುವಿನ ಕೃಪೆ ನನ್ನ ಬದುಕಿನೊಳಗೆ ವರವಾಗಬೇಕು ಅಂತ ನಂಬಿದ್ರು ಅಂತ ತಿಳ್ಕೊಂಡು ಈ ಕನ್ನಡ ನಾಡಿನ ಇತಿಹಾಸದೊಳಗ ನಡೆದಾಡುವ ದೇವರಾದ ಶಿವಕುಮಾರ ಸ್ವಾಮಿಗಳು ಇದಕ್ಕಂತಾರ ನಿಜ ನಿಷ್ಠೆಯ ನಂಬಿಕೆ. ಹಿಂಗ ನಂಬಬೇಕು. ಅದಕ್ಕಾಗಿನೇ ಪ್ರಭುದೇವರಂದ್ರು, ಹಿಡಿಯಪ್ಪ ಗುರುವಿನ ಪದ ತಲದಲ್ಲಿ
ನೀನು ದುಡಿಬೇಕು, ಸೇವಾ ಮಾಡಬೇಕು, ಅವರ ಕೃಪಾ ಅನುಗ್ರಹ ನಿನಗೆ ಸಿಗಬೇಕು. ಹಾಗಾಗಿ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ಪರಮಾತ್ಮನಾಗಿರುವಂತ ಗುರುವನ್ನ ನಂಬಿ ಇಡೀ ಬಹಳ ಚಂದ ಒಂದು ವಚನವನ್ನು ಹೇಳ್ಯಾರ ಅಲ್ಲವ ಪ್ರಭುದೇವರು. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಚಿಕ್ಕದೆಂಬ ಬಳಲಿಗೆಯ ನೋಡ, ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಎಷ್ಟು ಚಂದದ ವಚನ. ಕಂಡುದ ಹಿಡಿಯಲೊಲ್ಲದೆ, ಗೂಗಲ್ ಹಿಡಿಯಾಕೆ ನಿಮಗೆ ಮನಸ್ಸದ, ಗುರುವಿನ ಪಾದ ಹಿಡಿಯಾಕೆ ನಿಮಗೆ ಮನಸ್ಸಿಲ್ಲ. ಕಲಿಗಾಲದೊಳಗೆ ಗೂಗಲ್ಗೆ ಎಷ್ಟು ಕಿಮ್ಮತ್ತು ಕೊಟ್ಟಿರಿ, ಅಷ್ಟು ಕಿಮ್ಮತ್ತು ಗುರುವಿನ ಪಾದಕ್ಕೆ ನೀವು ಕೊಟ್ಟರೆ ಜೀವನ ಉದ್ಧಾರ ಆಗ್ತದೆ. ಹಿಂಗೆ ಯಾರು ನಂಬಿ ಹಿಡಿದಾರ ಅವರೆಲ್ಲರೂ ಉದ್ಧಾರ ಆಗ್ಯಾರ. ಇತಿಹಾಸದವರು ಎಲ್ಲರೂ ಉದ್ಧಾರ. ಎಷ್ಟು ಖುಷಿ ಆಕೈತಿ ನೋಡ್ರಿ ಅದು. ಗುರುವಿನ ಪಾದ ಹಿಡಿದಾರ ಜಗತ್ತಿನಾಗ ಅಂದ್ರೆ ಅದು ಸಹಿತ ಅದಕ್ಕೆ ಸಹಿತ ಭಾವನೆಗಳದಾವ. ಖುಷಿ ಪಡ್ತದ ಮಗು. ಕುಂದ್ರೇವ ಚಿಗವ ಕರ್ಕೋರಿ ಗೌಡ ಬಹಳ ವಿಶೇಷವಾಗಿರುವಂತ ಅರಿವಿನ ಬೆಳಕನ್ನ ಈ ವಚನದೊಳಗೆ ಪ್ರಭುದೇವರು ನಮಗೆ ತಿಳಿಸಿಕೊಡ್ತಾರೆ. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ. ಒಬ್ಬ ಈಜಾಡಕ್ ಹೋಗಿದ್ದ, ದೊಡ್ಡ ಬಾವಿ, ತಿಳಿಯಾದ ನೀರು, ಬಹಳ ಪ್ರಶಾಂತವಾಗಿರುವಂತ ನಿರ್ಮಲವಾಗಿರುವಂತ ವಾತಾವರಣ. ಅಂತ ಸಂದರ್ಭದೊಳಗ ಇವ ಬಂದ. ಆ ತಿಳಿಯಾದ ನೀರಿನೊಳಗ ಇನ್ನೇನು ಬಟ್ಟೆಗಳನ್ನು ಬಿಚ್ಚಿ ಧುಮುಕಬೇಕು, ಜಿಗಿಬೇಕು. ಹೀಗೆ ನೋಡುವಾಗ ಆ ತಿಳಿಯಾದ ಜಲದೊಳಗ ಒಂದು ಅಪರೂಪವಾಗಿರುವಂತ ಮುತ್ತಿನ ಹಾರ ಸರ ಕಾಣಿಸ್ತದೆ. ಅವನಿಗೆ ಆಸೆ ಆಯಿತು. ಓಹೋ, ಈ ನೀರಿನ ತಳಭಾಗದೊಳಗೆ ಈ ಮುತ್ತಿನ ಸರ ಅದ, ಇದನ್ನು ಜಿಗಿದು ಪಡ್ಕೋಬೇಕು ಅಂತ ಆ ತಿಳಿಯಾದ ಜಲದೊಳಗೆ ನೀರಿನೊಳಗೆ ಜಿಗಿದ. ಹುಡುಕ್ತಾನ 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 ಹುಡುಕ್ತಾನ, ಸಿಗೋದೇ ಇಲ್ಲ, ಸಿಗೋದೇ ಇಲ್ಲ. ಮತ್ತೆ ಮೇಲೆ ಬಂದ, ಕೂತ. ಒಂದಿಷ್ಟು ಸಮಯ ಕಳೆಯೋದ್ರೊಳಗಾಗಿ ಮತ್ತೆ ನೀರು ತಿಳಿಯಾಯಿತು. ಆ ಜಲವೆಲ್ಲ ತಿಳಿಯಾದಾಗ ಮತ್ತೇನು ಕಾಣಲಿಕ್ಕೆ ಶುರುವಾಯಿತು. ಓ, ಇಲ್ಲೇ ಇದೆ ಅಂತ ಮತ್ತೆ ಜಿಗಿದ, ಹುಡುಕಿದ, ಕೈಗೆ ಸಿಗಲಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 16 ಬಾರಿ ಪ್ರಯತ್ನ ಪಟ್ಟ. ಮೇಲೆ ಬಂದು ಸಿಗಲೇ ಇಲ್ಲಲ್ಲ ಅಂತ ಬೇಜಾರು ಮಾಡಿಕೊಂಡು ಕೂತಿರುವಾಗ ಉದ್ದಾನ ಶಿವಯೋಗಿಗಳಂತ ಒಬ್ಬ ಮಹಾಶಿವಯೋಗಿಗಳು ಅಲ್ಲಿಗೆ ದಯಮಾಡಿಸಿದರು. ದಯಮಾಡಿಸಿ ಈತನನ್ನು ನೋಡಿದ್ರು. ಯಾಕಯ್ಯ, ಮುಖ ಸಪ್ಪಗೆ ಮಾಡಿಕೊಂಡು ಕೂತಿಯಲ್ಲ, ಏನು ಬೇಜಾರು, ಏನಾಗಿದೆ ಸಮಸ್ಯೆ, ಏನಾದ್ರೂ ತೊಂದರೆ ಏನು ಕೇಳಿದ್ರು. ಅವಾಗ ಅಂದ, ಮಹಾತ್ಮರೇ, ಸತ್ಪುರುಷರೇ, ಅದು ಅಲ್ಲಿ ನೋಡಿ, ಈ ಬಾವಿಯ ತಳದಲ್ಲಿ, ಈ ಜಲದಲ್ಲಿ, ಈ ತಿಳಿಯಾದ ನೀರಿನೊಳಗ ಮುತ್ತಿನ ಸರ ಕಾಣುತ್ತದೆ. ಅದನ್ನು ಪಡ್ಕೋಬೇಕು ಅಂತ 16 ಬಾರಿ ನಾನು ನೀರೊಳಗ ಜಿಗಿದು ಹುಡುಕಿದ್ರು ಕೂಡ ಅದು ನನಗೆ ಸಿಗ್ತಾ ಇಲ್ಲ. ಒಬ್ಬ ಗುರುವಿನ ದೃಷ್ಟಿಗೂ ಅರಿಯದೇ ಇರುವಂತ ಅಜ್ಞಾನಿಯ ದೃಷ್ಟಿಗೂ ಏನು ವ್ಯತ್ಯಾಸ ಅಂದ್ರೆ, ಅಲ್ಲಮ ಪ್ರಭುದೇವರು ಹೇಳಿದ ಮಾತಿನ ಸತ್ಯ ಈ ದೃಷ್ಟಾಂತದೊಳಗೆ ನೀವು ಗೊತ್ತಾಗ್ತದೆ. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಸಿಕ್ಕದೆಂಬ ಬಳಲಿಕೆಯನ್ನು. ಸಿಗಲಿಲ್ಲ ಅಂತ ಇವ ಬಳಲುತ್ತಾ ಇದ್ದ, ಕೈಗೆ ಎಟಕಲೇ ಇಲ್ಲ, ಕೈಗೆ ಬರಲೇ ಇಲ್ಲ, ದುಃಖಿತನಾಗಿದ್ದ. ಆವಾಗ ಉದ್ದಾನ ಶಿವಯೋಗಿಗಳಂತಾರ, ಹುಚ್ಚಪ್ಪ, ನೀನೇನು ನೀರಿನೊಳಗೆ ಕಾಣ್ತಾ ಇದ್ದೀಯಲ್ಲ, ಅದು ನಿಜವಾದ ಮುತ್ತಿನ ಸರ ಅಲ್ಲ, ಅದು ಮುತ್ತಿನ ಸರದ ನೆರಳು. ನೆರಳು. ಬಹಳ ಜನ ಈ ಜಗತ್ತಿನೊಳಗ ಮುತ್ತಿನ ಸರವನ್ನ ಪಡ್ಕೋಬೇಕು ಅನ್ನುವಂತ ಮೂಲ ತತ್ವಕ್ಕಾಗಿ ನಾವೆಲ್ಲ ನೆರಳನ್ನ ಹುಡುಕ್ತಾ ಇದ್ದೇವೆ ವಿನಃ ಆ ಮೂಲ ಸತ್ಯವನ್ನು ಹುಡುಕ್ತಾ ಇಲ್ಲ. ಆ ಮೂಲ ಸತ್ಯದ ಅರಿವೇ ನಮಗೆ ಯಾರಿಗೂ ಇಲ್ಲ. ಹಾಗಾದ್ರೆ ಅದಲ್ಲವೇನ್ರಿ ಅಪ್ಪ ಅವರೇ? ನಾವು ಕೇಳಿದ, ಹುಚ್ಚಪ್ಪ, ಅದಲ್ಲ, ನೋಡಲ್ಲಿ ಸರಿಯಾಗಿ ನೋಡು. ಆ ತಿಳಿಯಾದ ನೀರಿನ ಜಲದೊಳಗ ಬಿದ್ದಿರೋದು ಪ್ರತಿಬಿಂಬ, ಅದು ನೆರಳು.
ಯುವರಾಜರೊಬ್ಬ ಸ್ಥಾನಕ್ಕಾಗಿ ಬಂದಾಗ ತನ್ನ ಕೊರಳಿನ ಮುತ್ತಿನ ಹಾರವನ್ನು ಅಲ್ಲಿ ಹಾಕಿ ಅದನ್ನು ಮರೆತು ಹೋಗಿದ್ದ. ಅದರ ನೆರಳು ನೀರಾಗಿ ಬಿದ್ದಿತ್ತು. ನೆರಳು ನೀರು. ಉದ್ದಾನ ಶಿವಯೋಗಿಗಳು ಅದನ್ನು ತೋರಿಸ್ತಾರೆ. ಇಲ್ಲದ ಮುತ್ತಿನ ಸರ ಅದನ್ನು ತೆಗೆದು ಅವನ ಕೈಗೆ ಕೊಟ್ಟಾಗ ಅವನಿಗೆ ನಿಜವಾದ ವಸ್ತು ಸಿಕ್ಕಿತು ಅಂತ ಖುಷಿ ಆಯ್ತಲ್ಲ. ಅದನ್ನೇ ಅಲ್ಲಮ ಪ್ರಭುದೇವರು ಹೇಳ್ತಾರ, ಕಂಡುದ ಹಿಡಿಯಲೊಲ್ಲದೆ. ಕಾಣುವುದಿಲ್ಲದ ಹಿಡಿದಿಲ್ಲ, ನೆರಳನ್ನ ಹಿಡಿಯಕ್ಕೆ ಹೋಗ್ಯಾನ, ದುಃಖ ಆಗ್ಯಾನ, ಸಮಸ್ಯೆ ಆಗ್ಯಾನ. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಅದನ್ನ ಹಿಡಿದಾಗ ಹೆಂಗೆ ಇವನಿಗೆ ಖುಷಿ ಆಯ್ತಲ್ಲ. ಕಂಡುದನೇ ಕಂಡು ಅಗೋಚರವಾದ ಪರಮಾತ್ಮ ಸಾಕಾರ ರೂಪದೊಳಗ ನಿನ್ನ ಮುಂದೆ ಇರುವಾಗ ಗುರು ಚರಣವನ್ನ ನೀನು ಭಕ್ತಿಯಿಂದ ನಂಬಿದ್ದೇ ಆದರೆ ನಿನ್ನ ಅಂತರಂಗದೊಳಗ ಅರಿವಿನ ಬೆಳಕನ್ನ ಮೂಡಿಸಿ ಆ ಮೂಲ ಮುತ್ತುರತ್ನಗಳನ್ನ ಗುರು ನಿನಗೆ ಬದುಕಿಗೆ ಕೊಡ್ತಾನಪ್ಪ, ಕೊಡ್ತಾನ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು. ನಿಖರವಾಗಿ ಹೇಳ್ತಾರ. ಅಲ್ಲಿ ಸಂಶಯಕ್ಕೆ ಆಸ್ಪದ ಇಲ್ಲ. ಉಪದೇಶ ಹಿಂಗಿರಬೇಕಲ್ಲ. ಉಪದೇಶ ಸಂಶಯದಿಂದ ಕೂಡಿರಬಾರದು. ಉಪದೇಶ ಸತ್ಯದಿಂದ ಕೂಡಿರಬೇಕು. ಇದನ್ನ ನಾ ಹೇಳೋದಿಲ್ಲ. ಇದನ್ನ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ತಮ್ಮ ಪ್ರಸಾದವಾಣಿಯೊಳಗ ಈ ನುಡಿಯನ್ನ ಹೇಳ್ಯಾರ. ಉಪದೇಶ ಯಾವಾಗಲೂ ಸತ್ಯವಾಗಿರಬೇಕು. ಸತ್ಯವನ್ನೇ ಉಪದೇಶ ಮಾಡಬೇಕು. ಸತ್ಯ ಉಪದೇಶ ಈ ಜಗತ್ತಿನ ಮಿಥ್ಯವನ್ನ, ಅಜ್ಞಾನವನ್ನ ದೂರ ಮಾಡಿ ಈ ಜಗತ್ತನ್ನ ಬೆಳಗುತ್ತದಂತ ತಿಳ್ಕೊಂಡು ಶಿವಕುಮಾರ ಸ್ವಾಮೀಜಿಯವರು ಸದಾ ತಮ್ಮ ಆಶೀರ್ವಚನದ ಪ್ರಸಾದವಾಣಿಯೊಳಗೆ ಅಪ್ಪಣೆ ಕೊಡುತ್ತಿದ್ದರು. ಇದು ಸತ್ಯವಾದ. ಆ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರು ಹೇಳುವಂತೆ ಶಿವಕುಮಾರ ಸ್ವಾಮೀಜಿಯವರು, ಉದ್ದಾನ ಶಿವಯೋಗಿಗಳು ಏನು ಮಾರ್ಗದರ್ಶನದ ಅರಿವನ್ನ ಕೊಡ್ತಾ ಇದ್ರೋ ಆ ಅರಿವನ್ನ ಪರಮ ಪ್ರೀತಿಯ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿ ಧನ್ಯತೆಯೊಂದಿಗೆ ಸಿದ್ಧಗಂಗೆಯ ನಿರಂಜನ ಅಧಿಕಾರವನ್ನು ಹೊಂದಿ ಅದನ್ನ ಸಮರ್ಥವಾಗಿ ಕಷ್ಟವೇ ಬರಲಿ, ನಷ್ಟವೇ ಬರಲಿ, ದುಃಖವೇ ಬರಲಿ, ದುಮ್ಮಾನವೇ ಬರಲಿ, ಏನೆಲ್ಲ ಬರ್ತದ ಅದಕ್ಕೆ ಸಿದ್ಧೇಶನ, ಸಿದ್ಧಲಿಂಗೇಶನ, ಉದ್ದಾನ ಶಿವಯೋಗಿಯ, ಅಟವೀ ಮಹಾಸ್ವಾಮಿಯ ಅನುಗ್ರಹ ಇದೆ ಅನ್ನುವಂತ ಅರಿವಿನ ಎಚ್ಚರಿಕೆಯಲ್ಲಿ ಪರಮ ಪೂಜ್ಯರು ತಮ್ಮ ಜೀವಮಾನದ ಸಾಧನೆಗೆ ತೊಡಗುತ್ತಾ ಇದ್ದಾರೆ. ಮುಂದೆ ಅವರ ಬದುಕಿನೊಳಗೆ ಯಾವ್ಯಾವ ರೀತಿಯ ಪ್ರಸಂಗಗಳು ಬರ್ತಾವೆ ಅನ್ನುವುದನ್ನ ಇನ್ನು ಒಂದು ವಾರಗಳ ಕಾಲ ನಾವೆಲ್ಲ ಕೇಳುವವರಿದ್ದೇವೆ ಅನ್ನುವಂತ ಮಾತನ್ನು ಹೇಳಿ ಹೆಚ್ಚಿಗೆ ಸಮಯ ಬಳಸಿಕೊಳ್ತಾ ಇಲ್ಲ ನಾನು.
ಕೂಡಲ ಸಂಗಮದೇವ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ ನಿಮ್ಮ ಧರ್ಮ ಸಂಬಲ ಇರುವ ಪದ ಪದ ಶಿವ ಹರ ಹರ